पुंडलीक वरदे जय पांडुरंग करुणांतरंग भवभंग श्रीरंग रंग विठल 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 पांडुरंगन परम प्रिय भक्त ಈ ನಾಮದೇವ ಈತನ ಜೊತೆಯಲ್ಲಿ ಸ್ವಾಮಿ ಪಗಡೆ ಆಡ್ತಾನಂತೆ ಈತನ ಸ್ವಾಸ್ಥ್ಯದಿಂದ ನೈವೇದ್ಯವನ್ನು ಸ್ವೀಕರಿಸ್ತಾನಂತೆ ಇಂತಹ ಮಹಾಪುರುಷನ ಜೊತೆಯಲ್ಲಿರೋ ನಾವೇ ಧನ್ಯರು ಹಾ ನಡೀರಿ ನಡೀರಿ ಈತನ ಏಕಾಂತ ಸೇವೆಗೆ ಭಂಗ ತರೋದು ಬೇಡ ನಡೀರಿ ಸ್ವಾಮಿ ನೈವೇದ್ಯ ಸ್ವೀಕರಿಸು ಸ್ವಾಮಿ ರುಕ್ಮಿಣಿ ಲೋಲ ನೈವೇದ್ಯ ಸ್ವೀಕರಿಸು ಸ್ವೀಕರಿಸು ಸ್ವಾಮಿ ಸ್ವೀಕರಿಸು ಯಾಕೆ ಸ್ವಾಮಿ ಇವತ್ತು ನೈವೇದ್ಯ ಸ್ವೀಕರಿಸ್ತಾ ಇಲ್ಲ ನಿನಗೆ ನನ್ನ ಮೇಲಿದ್ದ ಕೃಪೆ ಕಡಿಮೆ ಆಯ್ತೆ ಭಗವಾನ್ ನನ್ನ ಸಹಸ್ರ ಅಪರಾಧಗಳನ್ನು ಕ್ಷಮಿಸು ಕ್ಷಮಿಸು ಸ್ವಾಮಿ ವಿಠಲ ನಾಮದೇವ ಯಾಕೆ ವ್ಯಸನ ಪಡ್ತಾ ಇದೀಯಾ ನನ್ನ ಆರಾಧ್ಯ ದೈವ ನನ್ನ ಕರೆಗೆ ಹೋಗೊಡ್ತಾ ಇಲ್ಲ ಪೂಜ್ಯರೇ ಬಹುಶಃ ಸ್ವಾಮಿ ಇಲ್ಲಿಲ್ಲ ಅಂತ ಕಾಣಿಸುತ್ತೆ ಯಾವ ಮಹಾಭಕ್ತನ ಉದ್ಧಾರಕ್ಕಾಗಿ ಎಲ್ಲಿ ಹೋಗಿದಾನೋ ಈ ಭಕ್ತವತ್ಸಲ ನನಗಿಂತ ಮಹಾಭಕ್ತ ನನ್ನ ಸ್ವಾಮಿಗೆ ಬೇರೆ ಯಾರಿದ್ದಾರೆ ಪೂಜ್ಯರೇ ನೋಡಿದ್ರಾ ನೋಡಿದ್ರಾ ನೀವು ವಿಠಲ ಅಂದ್ರೆ ಸಾಕು ಹಾಲು ಕುಡಿಯೋ ಸಹಿತ ಬಿಟ್ಟು ಓಡ್ ಬರ್ತಾನೆ ನಮ್ ವಿಠು ಆ ಹೆಸರಿನಲ್ಲಿರೋ ರುಚಿ ಅವನಿಗೂ ಗೊತ್ತಾಗ್ಬಿಟ್ಟಿದೆ ಕಂದ ಹಾಲು ಕುಡಿದ್ರೆ ಮೈ ಬೆಳೆಯುತ್ತೆ ವಿಠಲ ನಾಮಾಮೃತ ಕುಡಿದ್ರೆ ಜ್ಞಾನ ಬೆಳೆಯುತ್ತೆ ಜನ್ಮ ಜನ್ಮಾಂತರಗಳು ಸುಖವಾಗಿರಬಹುದು ಅಲ್ವೇ ಸಾಕು 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 ಈಗಲೇ ಇವನ್ ತಲೆಗೆ ಈ ತತ್ವನೆಲ್ಲ ತುಂಬಿಸ್ಬೇಡಿ ನಾಳೆ ಇವನಿಗೆ ಎಂತ ಹೆಂಡತಿ ಸಿಗ್ತಾಳೋ ಏನೋ ಕೇಳ್ದ್ಯಪ್ಪ ಆಗ್ಲೇ ನಿನ್ ತಾಯಿಗೆ ನಿನ್ನ ಮದುವೆ ಚಿನ್ನ ಬನ್ನಿ ಎಂಥ ಹೆಂಡತಿ ಬೇಕಪ್ಪ ನಿನಗೆ ದೇವರು ದೊಡ್ಡವರು ಅನ್ನೋ ಭಯ ಭಕ್ತಿ ಇಲ್ಲದೆ ಇರೋ ಶ್ರೀಮಂತರು ಬೇಕು ಅಥವಾ ಸ್ವಲ್ಪ ಮಾತು ಹೆಚ್ಚಾಗಿದ್ರು ನೀತಿ ನಡತೆ ಮನಸ್ಸು ಚಿನ್ನದಾಗಿರೋ ನಿಮ್ ತಾಯಂತ ಹೊಳ್ಬೇಕು ಪ್ರಾರಂಭ ಮಾಡ್ಬಿಟ್ರೆ ಹೊಗಳಕ್ಕೆ ಬಿಟ್ಟಲ್ಲ ಅವನ್ ಬಿಟ್ರೆ ನಾನು ನನ್ ಮಗ ನಮ್ಮನ್ ಬಿಟ್ರೆ ಹೊಗಳಕ್ ಬೇರೆ ಯಾರು ಇಲ್ವೇ ನಿಮ್ಗೆ ಇವತ್ತು ಸಂತೆ ಜ್ಞಾಪಕ ಇದೆ ತಾನೆ ಜಗತ್ತೇ ಒಂದು ಸಂತೆ ಮಾಡಿದ ಸಾಮಾನುಗಳನ್ನೆಲ್ಲ ಮಾರಿ ಒಂದಿಷ್ಟು ಹಿಟ್ಟು ತುಪ್ಪ ತಗೊಂಬನ್ನಿ ಒಂದೆರಡು ದಿನವಾದ್ರೂ ಹೊಟ್ಟೆ ತುಂಬಾ ಊಟ ಮಾಡೋರಂತೆ ನಿನಗೆ ಯಾವಾಗ್ಲೂ ನನ್ನ ಹೊಟ್ಟೆ ಮೇಲೆ ಕಣ್ಣು ನಿಮ್ ಹೊಟ್ಟೆ ಮೇಲೂ ಕಣ್ಣು ನಿಮ್ ಮೇಲೂ ಕಣ್ಣು ನಿಮ್ ಸೇವೆ ಮಾಡ್ತಾ ವಂಶ ಉದ್ಧಾರ ಮಾಡಿದ್ರೆ ತಾನೆ ನಾನು ಹೆಣ್ಣಾಗಿ ಹುಟ್ಟಿದಕ್ಕೆ ಸಾರ್ಥಕ ಬನ್ನಿ ಲಕ್ಷ್ಮಿ ಪಾಂಡುರಂಗ ನನ್ನ ಮೇಲೆ ತುಂಬಾ ಅನುಗ್ರಹ ಮಾಡಿದ್ದಾನೆ ಅದಕ್ಕೆ ನಿನ್ನಂಥ ಚಿನ್ನನ ಹೆಂಡತಿಯಾಗಿ ಪಡೆದಿದ್ದೀನಿ ಬನ್ನಿ ಸಾಮಾನು ಕೊಟ್ಟು ಆಯ್ತು ಊರ್ನಲ್ಲಿರೋ ಗಂಡಸರೆಲ್ಲ ಎದ್ದು ಪತಿ ಸೇವೆ ಮಾಡಿಸ್ಕೊಂತ ಇದ್ರೆ ನೀವಿನ್ನೂ ಗೊರಕೆ ಹೊಡಿತಾ ಇದ್ದೀರಾ ರೀ ಹೇಳ್ರಿ ಮೇಲೆ ಹೇಳ್ರಿ ಅಂದ್ರೆ ಹೇಳ್ರಿ ಬಾಯಿನಲ್ಲಿ ಹೇಳಿದ್ರೆ ನೀವೆಲ್ಲಿ ಕೇಳ್ತೀರ ಯಾಕೆ ಮೈನ ನೀರು ಸುರ್ದೆ ಬೆಳಿಗ್ಗೆ ಹೇಳಿ ನಿಮ್ ಸೇವೆ ಮಾಡ್ತೀನಿ ಅಂತ ಹೇಳಲ್ವಲ್ಲ ಅದಕ್ಕೆ ನಿನ್ನ ಸೇವೆಯಿಂದ ನನ್ನ ಪ್ರಾಣ ಹೋಗ್ತಾ ಇದೆ ಮಂಗ್ಯ ನಿನಗೆಂತ ಹೆಂಡತಿ ಸಿಕ್ಕಿದ್ಲು ಮಂಗ್ಯ ಹೊರಗಡೆ ಹೋಗಿ ನೋಡಿ ಆ ಗೋರನ್ ಹೆಂಡತಿ ಒಂದ್ ತಮ್ಗೆ ನೀರ್ನಲ್ಲಿ ಗಂಡನ್ ಕಾಲ್ ತೊಳೆದ್ಲು ಅದನ್ನ ನೋಡ್ಕೊಂಡು ಬಂದು ಒಂದು ಕೊಡಪಾನ ನೀರ್ನ ಮೇಲ್ ಸುಟ್ಟು ನನ್ನ ಮೈ ತೊಳ್ದ್ಯಾ ಯಾಕೆ ವರ ಏನೇ ನೀನು ಕತ್ತೆ ಕಿರ್ಚ್ಕೋತಾ ಇದ್ದೀನಿ ಕೇಳಿಸ್ಕೊಂಡು ಅಲ್ಲೇ ನಿಂತಿದ್ಯಲ್ಲ ಬಾಯ ಅಲ್ಲಯ್ಯ ಹೊರಗಡೆ ವ್ಯಾಪಾರದಲ್ಲಿ ನೀನ್ ನನ್ನ ಮೇಲೆ ಪೈಪೋಟಿ ಮಾಡ್ತೀಯ ಅಂದ್ರೆ ನಿನ್ ಹೆಂಡತಿ ನನ್ನ ಹೆಂಡತಿ ಜೊತೆ ಸೇರ್ಕೊಂಡು ಇಲ್ಲಿ ಪೈಪೋಟಿ ಮಾಡೋದ ಏನು ಏನಮ್ಮ ಅಲ್ಲೇನಯ್ಯ ಕೇಳ್ಕೆ ಇಲ್ಲಿ ಕೇಳಯ್ಯ ನಾನು ಹೇಳ್ತಾ ಇರೋನು ಅಲ್ಲಯ್ಯ ನಿನ್ ಹೆಂಡತಿ ಒಂದ್ ತಮ್ಗೆ ನೀರಿನಿಂದ ನಿನ್ನ ಕಾಲ್ ತೊಳೆದ್ರೆ ಅದನ್ನ ನೋಡಿ ನನ್ನ ಹೆಂಡತಿ ಒಂದು ಬಿಂದಿಗೆ ನೀರಿನಿಂದ ನಾನು ತಲೆ ತೊಳೆಯೋದೇನೆಯಾ ನೋಡು ಲಕ್ಷ್ಮಮ್ಮ ಇವತ್ತು ಹೇಳಿರ್ತೀನಿ ನಿನ್ ಗಂಡನ ಸೇವೆ ಅದೇನ್ ನೀನ್ ಮಾಡ್ಕೊಳ್ಳೋದಾದ್ರೂ ನಿನ್ ಮನೆ ಒಳಗೆ ಮಾಡ್ಕೊ ಬೀದಿಲೆಲ್ಲ ಮಾಡಿ ಅಕ್ಕಪಕ್ಕದ ಹೆಂಗಸರು ಬುದ್ಧಿನೆಲ್ಲ ಕೆಡಿಸ್ಬೇಡ ಸಂತೆಗೆ ಬರೋದಿಲ್ವೇ ಯೋ 10 ಜನ ಕೂಲಿಯವ್ರನ್ನಿಟ್ಟು ಕೆಲಸ ಮಾಡಿಸ್ತಾ ಇದ್ದೀನಿ ನಾನು
ನಿನ್ನಾಗಿ ಅಗಲ ಮೇಲೆ ಹೊತ್ಕೊಂಡು ಹೋಗ್ಬೇಕಾ? ನಿನ್ನೆ ರಾತ್ರಿನೇ ಗಾಡಿ ತುಂಬಿ ಕಳಿಸಿದ್ದೀನಿ. ನಿನಗೇನಣ್ಣ, ವ್ಯಾಪಾರ ಮಾಡಿದ್ರು ಆಯ್ತು, ಬಿಟ್ರು ಆಯ್ತು, ಬೇಕಾದಷ್ಟು ಹಣ ಕೊಳಿತಾ ಇದೆ, ಹೊಟ್ಟೆ ತುಂಬಿದವರು. ನನಗೇನೋ ಹೊಟ್ಟೆ ತುಂಬಿದೆ, ಇನ್ನು ಅಲ್ಲಿ ಹೇಳು. ಹೊಟ್ಟೆನೂ ತುಂಬಿಕೊಳ್ಳಿಲ್ಲ, ಒಂದು ಮಗುನೂ ಹಡಿಯಲಿಲ್ಲ. ಸ್ವಲ್ಪ ಒಳಗಡೆ ಬರ್ತೀರಾ? ಕರೀತಾ ಇದ್ದಾಳೆ ಸಾವಿತ್ರಿ, ಹೋಗ್ತಾ ಇದ್ದಾನೆ ಸತ್ಯವಾನ. ಪಾಂಡ್ಯ, ಕುದುರೆ ಗೀನ್ ಹಾಕು, ಅಂತ ಹೋಗೋಣ. ಇದೆರಡು ರೊಟ್ಟಿ ಇದೆ, ಮಧ್ಯಾಹ್ನ ತಿಂದು ವ್ಯಾಪಾರ ಕೂತ್ಕೊಳ್ಳಿ, ಬರೀ ಹೊಟ್ಟೆಲಿ ಇರಬೇಡಿ. ಆಯ್ತು ಆಯ್ತು, ಅಮ್ಮನವ್ರ ಅಪ್ಪಣೆ. ಬೆಲ್ಲ, ಬಾದಾಮಿ, ತುಪ್ಪ ಎಲ್ಲ ಅಚ್ಚುಗಟ್ಟಾಗಿ ಹಾಕಿದಾಳಪ್ಪ ನಿಮ್ಮ ಅಕ್ಕ. ತುಂಬಾ ರುಚಿಯಾಗಿದೆಯಪ್ಪ. ಇನ್ನಷ್ಟು ಬೇಕಪ್ಪ? ಬೇಕು ದತ್ತು ಅಪ್ಪ. ನೀನು ಯೋಗ್ಯತೆ ಬೆಂಕಿ ಹಾಕ, ಎಣ್ಣೆ ಕಲ್ಗಚ್ಚಿ ಕುಡ್ದು ಬಿಟ್ಟ ಒಂದು ಕೊಡಪಾನ ಹಾಲ್ದ ಹೋಗೋಣ. ಸಂತೆ ಕೊಡದೆ ಕಣ್ ತಪ್ಪಿಸಿ ವ್ಯಾಪಾರ ಮಾಡ್ತಿದ್ಯೇನೋ? ವ್ಯಾಪಾರ ಮಾಡ್ತಿದ್ಯೇನೋ? ನನ್ ಯಾರು ಅನ್ಕೊಂಡಿದ್ಯೋ? ಪಟೇಲ ಕಣೋ, ಪಟೇಲ. ಪಟೇಲ ಕಣೋ, ಪಟೇಲ. ನಿಮ್ಮಂತ ಅವ್ರ ಆಟಕ್ಕೆ ಮೋಸ ಹೋಗೋ ಮುಟ್ಟಾಳ ಅನ್ಕೊಂಡಿದ್ಯೇನೋ? ಮುಟ್ಟಾಳ ಅನ್ಕೊಂಡಿದ್ಯೇನೋ? ತೆಗೆ ಸುಂಕನ, ತೆಗೆ ಸುಂಕ. ಏನಾಡ್ಕಿರ್ತ ನಾಳೆ ಮುಂದಕ್ಕೆ ಸುಂಕ. ಅವಳು ದಿನ ಕೊಡ್ತಾವಳೆ ಕಣೋ ಸುಂಕ, ನಡೆ ಮುಂದೆ. ಸುಂಕ ಇದು ತಗೊಂಡು ರಾತ್ರಿ ಹೊತ್ತು ಮನೆ ಮುಂದೆ ಸುಂಕ ಸುಂಕ ಅಂತ ಹೋಗು ಹಾಕ್ತಾರೆ. ಪರವಾಗಿಲ್ವೇ? ಬಂಕ ಅಂತಿದ್ದೆ. ನಮ್ ಹುಡುಗ ಹೇಳ್ದಾಗ ಮಾಡ್ಬೇಕು. ನಮ್ ಬಾವ ಪಂಚಾಯತ್ ಕಟ್ಟೆ ಸದಸ್ಯ, ಅದಕ್ಕೆ ಕೇಳ್ತಿರೋದು ಸುಂಕ. ಅಯ್ಯೋ ಮಂಕ, ಸುಂಕ ಗಿಂಕ ಅಂತ ಹೇಳಿದ್ರೆ ಕೆಲಸದಿಂದ ತೆಗೆಸ್ಬಿಟ್ಟೆ. ಹುಷಾರ್. ಯೋ ಪಟೇಲ, ಪಟೇಲ ಬಾಯ ಇಲ್ಲಿ. ಏನೇ ಅವನು ಸುಂಕ ಗಿಂಕ ಅಂತ ಶಂಕ ಹೊಡ್ಕೋತಾ ಇದ್ದಾನೆ. ಹೇಳೇ ಅವನಿಗೆ ಬುದ್ಧಿರ. ಅವ್ರ ಹತ್ರ ಯಾಕೋ ಕೇಳ್ತಾ ಇದೆಯಾ ಸುಂಕ? ನಡೆ ಮುಂದೆ. ರಂಗೋಜಿ ನಡಿಲಿ ನಡಿಲಿ. ಏನೋ ಗೊತ್ತಿಲ್ಲ. ಈಗ ತಾನೇ ಬಂದಿದ್ದೀನಿ, ವ್ಯಾಪಾರ ಆಗ್ತಾ ಇದ್ದ ಹಾಗೆ ಕೊಟ್ಟು ಬಿಡ್ತೀನಿ. ನಂಗ್ ಗೊತ್ತಪ್ಪ, ನಾವು ಮರ್ತರು ನೀನ್ ಕರೆದು ಕೊಡ್ತೀಯ ಅಂತ ಗೊತ್ತು, ಆದ್ರೆ ಪಟೇಲ್ ರೂಪ ಬೇಕಲ್ಲ. ನಾವೀ ಬುದ್ಧಿ ಎತ್ಕೊಂಡೈತೆ. ಸ್ವಲ್ಪ ಸ್ವಲ್ಪ ಇರು, ಸ್ವಲ್ಪ ಇರು. ಓಡ್ಬೇಡ ಓಡ್ಬೇಡ, ನಿಂತ್ಕೋ ನಿಂತ್ಕೋ, ಸ್ವಲ್ಪ ನಿಂತ್ಕೋಪ್ಪ. ನೋಡು, ಯಾಕೆ ಓಡ್ತಾ ಇದ್ಯಾ? ಇಲ್ಲಿ ಕೊಡು, ಕೊಡು, ಇಲ್ಲಿ ಕೊಡು, ಕೊಡು, ಇಲ್ಲಿ ಕೊಡಪ್ಪ, ಇಲ್ಲಿ ಬಿಚ್ಕೊಡ್ತೀನಿ. ಏನ್ ಆತ್ರ ಅಷ್ಟು ನಿನಗೆ? ತಗೋ, ನಿಧಾನವಾಗಿ ತಿನ್ನು, ನೀರು ತಂದು ಕೊಡ್ತೀನಿ. ಏನಪ್ಪ ವಿಚಿತ್ರ ಇದು? ವಾಸನೆಯಿಂದ ಮನುಷ್ಯನ ಗುಣಗಳನ್ನ ತಿಳ್ಕೊಳ್ಳುವಂತಹ ಪ್ರಾಣಿಯಪ್ಪ ಇದು. ತನಗೆ ಹಸಿವೆ ಅಂತ ಹೇಳ್ಕೊಳ್ಳೋದಕ್ ಬಾಯ್ದಿಯೇ? ನೋಡು, ಪ್ರತಿ ಒಂದು ಮೂಕ ಪ್ರಾಣಿ ಆತ್ಮದಲ್ಲೂ ಪಾಂಡುರಂಗ ಇರ್ತಾನೆ. ಇದರ ತೃಪ್ತಿ ಅವನ ತೃಪ್ತಿ. ಇರು, ಬರ್ತೀನಿ. ಸರಿ, ನನ್ ಕೆಲ್ಸಕ್ಕೆ ನಾವು ಹೋಗ್ತೀನಪ್ಪ.
ತಗೋ ನೀರು ನಿಧಾನವಾಗಿ ಕೊಡಿ. ಇದಕ್ಕೆ ಎಷ್ಟಪ್ಪ ದುಡ್ಡು? ಈಗ ತಗೊಂಡ್ರೆ 6, ಮಧ್ಯಾಹ್ನ ತಗೊಂಡ್ರೆ 8, ರಾತ್ರಿ ತಗೊಂಡ್ರೆ 10. ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲಪ್ಪ. ಇಲ್ಲ ಅಂದ್ರೆ ವ್ಯಾಪಾರ ಮಾಡಕ್ಕೆ ಯಾಕೆ ಬಂದೆ? ಹೋಗತ್ಲಾಗೆ. ಯಾಕಮ್ಮ? ಏನಮ್ಮ, ಏನ್ ಬೇಕಾಗಿತ್ತು ನಿನಗೆ? ಅನ್ನ ಬೇಯಿಸೋದಿಕ್ಕೆ ಒಂದು ಮಡಿಕೆ ಕೂಡ ಇಲ್ಲಪ್ಪ. ಕೊಂಡುಕೊಳ್ಳೋಣ ಅಂತ ಬಂದ್ರೆ ಕುತ್ತಿಗೆ ಹಿಡಿದು ತಳ್ಳಿ ಬಿಟ್ರು. ಇಲ್ಲಿ ಬಾ, ಇಲ್ಲಿ ಬಾ, ತಗೋ. ಇದ್ರಲ್ಲಿ ಅನ್ನ ಮಾಡ್ಕೋ, ಇದ್ರಲ್ಲಿ ಸಾರು ಮಾಡ್ಕೋ, ಇದನ್ನ ನೀರಿಗೆ ಉಪಯೋಗಿಸ್ಕೋ. ಇಷ್ಟೊಂದು ಕೊಂಡುಕೊಳ್ಳೋದಿಕ್ಕೆ ನನ್ನ ಹತ್ರ ಕಾಸಿಲ್ಲಪ್ಪ. ಏನು ಬೇಡಮ್ಮ, ಹಾಗೆ ತಗೊಂಡು ಹೋಗು, ಸಂತೋಷವಾಗಿ ತಗೊಂಡು ಹೋಗು. ಕಷ್ಟಪಟ್ಟು ಮಾಡಿ ಹಾಗೆ ಕೊಡ್ತೀಯಲ್ಲಪ್ಪ. ನಾನೇನಮ್ಮ ಕಷ್ಟಪಟ್ಟೆ? ಮಣ್ಣು ಕೊಟ್ಟವಳು ಭೂತಾಯಿ, ನೀರು ಕೊಟ್ಟವಳು ಗಂಗಮ್ಮ, ಬೇಯಿಸಿ ಹದ ಮಾಡ್ದವ್ ಅಗ್ನಿ. ಸಾಕ, ಇನ್ನೂ ಒಂದೆರಡು ತಗೋತೀಯೋ? ಸಾಕಪ್ಪ. ದೇವ್ರ ನಿನ್ ಸಂಸಾರನ ಚಂದಾಗಿಟ್ಟಿರ್ಲಿ. ಯೋ ಏನಯ್ಯ ನೀನ್ ವ್ಯಾಪಾರ ಮಾಡೋದು? ಹಣ ಇಸ್ಕೊಂಡು ಸಾಮಾನು ಕೊಡೋದು ಬಿಟ್ಟು ಪುಕ್ಸಟ್ಟೆ ಕೊಟ್ಟು ನಮ್ ವ್ಯಾಪಾರನ ಹಾಳು ಮಾಡ್ತಾ ಇದೆಯಲ್ಲ. ಕೈಲಾಗದವ್ರು ಸಹಾಯ ಮಾಡಿದ್ರೆ ಪಾಂಡುರಂಗ ಒಲಿತಾನೆ. ನಮಗೀಗ ಪಾಂಡುರಂಗ ನಿಂತಿ ಲಕ್ಷ್ಮಿ ಒಲಿಬೇಕಾದ್ರೆ ನಾವೀಗ ಏನ್ ಮಾಡ್ಬೇಕಾಗುತ್ತೆ ಗೊತ್ತಾ? ನಿನ್ನ ಸಾಮಾನೆಲ್ಲ ಒಡೆದಾಕಿ ನಮ್ದನ್ ಖಾಸಗಿ ಮಾಡ್ಬೇಕಾಗುತ್ತೆ. ಒಡೆದಾಕೋ ಇವನ್ ಮಾಡ್ಕೇನಲ್ಲ. ಬೇಡ ರಂಗಣ್ಣ, ಬೇಡ, ಒಡೆದು ಹಾಳು ಮಾಡೋದು ಬೇಡ. ನಿನ್ನ ಕೈನಿಂದ ಇದನ್ನೆಲ್ಲ ಯಾರಿಗಾದ್ರೂ ದಾನ ಮಾಡು, ಪುಣ್ಯ ಬರುತ್ತೆ. ಮನೆಗೆ ಎತ್ಕೊಟ್ಟೋಗ್ಲಿ, ಮಾಡಪ್ಪ, ದಾನ ಮಾಡೋ ಮಾಡೋ. ಅವ್ರಿವ್ರದ್ದು ನಾವ್ ದಾನ ಮಾಡಿ ದಾನ ಶುರು ಅಂತ ನಾವ್ ಹೆಸರು ತಗೋಬೇಕು ಕಣ. ಮುಟ್ಟಾವೋ ತಗೋ, ಆ ಬಂದು ನೋಡ್ದ ತಗೋ. ಗೋಪಣ್ಣ ಬರೋಣ. ಯಾಕಲೇ ಮೈಗೆ ಕಡಿತಾ ಇದೀನ? ಎಡಗಡೆ ಬಂದಿದ್ಯಾನಲ್ಲೇ? ಇಲ್ವಲ್ಲ ದತ್ತಪ್ಪ, ಏನ್ ಹೇಳಿ? ಯಾವ್ದೇನಲ್ಲಿ ಅವನು ನಾಲ್ಕು ಹಾಕೋ. ಹೊತ್ತಿಗೆ 3 ಸೇರ್ ಅಕ್ಕಿ ಅನ್ನ ಮುದುಕ್ತಿ, ಅವ್ನು ತಳ್ಳು ತಕ್ಷಣ ತಪ್ಪಂತ ಬಿದ್ದೋದಲ್ಲ. ಹೋಗ ಎತ್ತೋಗಿ ಅವನ್ನ. ನಿನ್ನ ಒಗಿತೀನಿ. ಅಯ್ಯೋ ಏನಿದು ಪಂಚಾಯತಿ ಕಟ್ಟೆ ಸದಸ್ಯರು ಈ ಮಡಿಕೆ ಮಧ್ಯದಲ್ಲಿ ಬಂದವ್ರಿಗೆಲ್ಲ ಸಾಮಾನು ಪುಕ್ಸಟ್ಟೆ ಕೊಟ್ಟು ನನ್ನ ವ್ಯಾಪಾರ ಹಾಳು ಮಾಡ್ತಾ ಇದ್ದಾನೆ ನೋಡಿ ಗೋರ. ಅವನು ಸಾಮಾನು ಕಡೆಯ ಪುಕ್ಸಟ್ಟೆ ಆದ್ರೂ ಕೊಡ್ತಾನೆ, ದುಡ್ಡು ಇಸ್ಕೊಂಡಾದ್ರೂ ಕೊಡ್ತಾನೆ. ಕೇಳಕ್ ನೀನ್ ಯಾರು? ಪಂಚಾಯತ್ ಕಟ್ಟೆ ಸದಸ್ಯ ನಮ್ ದತ್ತು. ಹೋಗಿರೋ ಈ ಸರಕಿಗೆಲ್ಲ ಯಾರು ಹೊಣೆ? ಒಂದು ವಿಧದಲ್ಲಿ ನಾನೇ ಹೊಣೆ. ಸಂಗಣ್ಣ, ನಮ್ದನ್ನೆಲ್ಲ ತಗೊಂಡು ನಿನಗಾಗಿರೋ ನಷ್ಟನ ಸರಿ ಮಾಡ್ಕೊಂಡು ಮತ್ತೆ ಸುಂಕ ನಾನ್ ಕೊಡ್ತೀನಿ ಕಣ. ಯಾಕೆ ಹಂಗೆ? ಕೃಷ್ಣ ಕೃಷ್ಣ, ಅದು ಮಾತ್ರ ಬೇಡ ಸ್ವಾಮಿ, ಮುಂದಿನ ಸಂತಿನಲ್ಲಿ ತೀರ್ತೀವಿ, ಅಲ್ಲಿವರೆಗೂ ಅವಕಾಶ ಕೊಡಿ. ಬರೋಣ. ತರಲೆ ಜಗಳ ಮಾಡೋರು ಮುಂದೆ ತಲೆ ಬಗ್ಗಿಸ್ರೆ ಕುತ್ತಿಗೆನೆ ಮುರಿತಾರೆ. ವಾದ ಬುದ್ಧಿ ಕಲಿಸ್ಬೇಕು. ಛೇ, ಹಾಗೆಲ್ಲ ದುಡುಕಬಾರ್ದು ಕೃಷ್ಣ. ಹೋಗ್ಲಿ, ಊರಲ್ಲಿ ಮಾವನವರು ಮಂಜು ಕ್ಷೇಮವಾಗಿದ್ದಾರೆ ತಾನೆ? ಎಲ್ಲ ಕ್ಷೇಮವಾಗಿದ್ದಾರೆ. ನೀನ್ ಸಿಕ್ಕಿದ್ರೆ ನಿಮ್ ಕ್ಷೇಮ ಸಮಾಚಾರವನ್ನು ತಿಳ್ಕೊಂಡ್ ಬಾ ಅಂತ ಹೇಳಿದ್ರು. ಪಾಂಡುರಂಗನ ದಯದಿಂದ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಪ್ಪ. ಹಾಗೆ ಮಾವನವರು ನಮ್ ನಮಸ್ಕಾರ, ಮಂಜು ನಮ್ಮ ಆಶೀರ್ವಾದ ಹೇಳು. ಸರಿ ಗೌರಣ್ಣ. ಅಣ್ಣ ಅಣ್ಣ ಅಣ್ಣ, ಏನಮ್ಮ? ನಾಮದೇವ್ರು ಬರ್ತಾ ಇದ್ದಾರೆ. ನಾಮದೇವ? ಇದೇನ್ ನಾಮದೇವ ಇದ್ದಕ್ಕಿದ್ದಾಗ ಈ ಕಡೆ? ನಾನೇ ಪಾಂಡುರಂಗನ ಪರಮ ಭಕ್ತ ಅಂತ ತಿಳ್ಕೊಂಡಿದ್ದೆ. ನನಗಿಂತೂ ಹೆಚ್ಚಾಗಿ ಪಾಂಡುರಂಗನ ಪ್ರೀತಿ ಸಂಪಾದಿಸಿರುವ ಮಹಾನುಭಾವ ಇನ್ನೊಬ್ಬ ಇದ್ದಾನೆ ಅಂತ ದೇವಿ ಅಪ್ಪಣೆ ಆಯ್ತು. ಅಂತ ಮಹಾನುಭಾವ ನಿನ್ನನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ತಿಳ್ಕೊಂಡು ಇಲ್ಲಿಗೆ ಹುಡುಕೊಂಡು ನಿನ್ನ ಮೀರಿಸಿದ ಎಷ್ಟೋ ಜನ ಸಂತರು ಎಲೆಮರೆಯ ಹಣ್ಣಿನ ಹಾಗೆ ಜಗತ್ತಿನಲ್ಲೆಲ್ಲ ತುಂಬಿದ್ದಾರೆ. ಪಾಂಡುರಂಗನ ಅನುಗ್ರಹವಿದ್ದರೆ ಅವರ ದರ್ಶನ ನಮಗೆ ಸಿಗುತ್ತೆ. ಮುಕ್ತ, ಅಪರೂಪಕ್ಕೆ ನಾಮದೇವ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಹೋಳಿಗೆ ಊಟ ಮಾಡಿಸು. ಆಗ್ಲೇ ಅಣ್ಣ. ಎಲ್ಲಿ ಹೋಗ್ತಾ ಇದ್ಯಾ? ಸೌದೆ ತರೋಕಣ್ಣ. ಮಣ್ಣಿನ ಒಲೆ ಹಚ್ಚೋಕೆ ಸೌದೆ ಬೆರಣಿ ಎಲ್ಲಾ ಬೇಕು. ದೇಹದಲ್ಲಿರೋ ಅಗ್ನಿನ ಪುಟ ಮಾಡೋದಕ್ಕೆ ಅದೇನು ಬೇಡ.
ನನ್ನ ದೇಹನೇ ಯೋಗ ಶಕ್ತಿಯಿಂದ ಬೆಂಕಿ ಮಾಡ್ತೀನಿ, ನನ್ನ ಬೆನ್ ಮೇಲೇನೆ ಅಡುಗೆ ಮಾಡು. ಹೋಗಿ ಸಿದ್ಧ ಮಾಡ್ಕೊ. ನಾಮದೇವ, ವಿಶ್ರಾಂತಿ ತಗೋ. ಜೈ ಪಾಂಡುರಂಗ. ಮಹಾಭಕ್ತರು, ಮಹಾಸಂತರು, ಜ್ಞಾನದೇವರು, ನಾಮದೇವರು ಬರ್ತಾ ಇದ್ದಾರೆ. ಬಾ, ಹೋಗಿ ದರ್ಶನ ಮಾಡೋಣ. ನೀವು ಹೋಗಿ ಬನ್ನಿ, ಮಗು ಒಂದೇ ಮಲ್ಕೊಂಡಿದೆ. ಕರ್ಕೋ ಮಗುನು, ಅವನು ಆಶೀರ್ವಾದ ಪಡೀಲಿ. ಮಹಾತ್ಮರ ಪಾದಧೂಳು ತಲೆಗೆ ಸೋಕಿದ್ರೆ ಜನ್ಮ ಜನ್ಮಾಂತರಗಳ ಪಾಪಶೇಷ ಕಳೆದು ಹೋಗುತ್ತೆ. ನೀವು ಹೋಗಿ ಆಶೀರ್ವಾದ ತಗೊಂಬನ್ನಿ. ನಾನ್ ನಿಮಗೆ ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ತಗೋತೀನಿ. ಎಲ್ಲಾ ದೇವರು, ಭಕ್ತರು, ಸಂತರ ದರ್ಶನ ಮಾಡಿದ ಪುಣ್ಯ ಬರುತ್ತೆ. ನನಗಷ್ಟು ಸಾಕು. ನಿನಗೆ ನನ್ನ ಮೇಲಿರೋಷ್ಟು ಭಕ್ತಿ ಪ್ರೀತಿ ಆ ಪಾಂಡುರಂಗನ ಮೇಲೂ ಇಲ್ಲ. ಆಯ್ತು ಆಯ್ತು. ತಾವೆಲ್ಲ ನಮ್ಮೂರಿನ ಮಾರ್ಗವಾಗಿ ಎಲ್ಲಿಗೋ ಹೊರಟಿದ್ದೀರಿ ಅಂತ ವಿಷಯ ತಿಳಿತು. ತಮ್ಮನ್ನೆಲ್ಲ ಇಲ್ಲಿ ಒಂದಿನ ನಿಲ್ಲಿಸ್ಕೊಂಡು ತಮ್ಮ ಕೀರ್ತಿನ ಕೇಳಬೇಕು ಅಂತ ಊರಿನ ಪ್ರಮುಖರೆಲ್ಲ ಆಸೆ ಪಟ್ಟಿದ್ದೀವಿ. ಬಹಳ ಸಂತೋಷ. ಯಾರಪ್ಪ ನೀನು? ಗೋರ ಅನ್ನೋ ಹೆಸರಿನಿಂದ ಈ ದೇಹನ ಗುರುತಿಸ್ತಾರೆ. ಗೋರ, ಅನನ್ಯ ಭಕ್ತಿಯಿಂದ ಭಗವಂತ ನಂಬ್ಕೊಂಡಿರೋ ಸಂತ ನೀನು ಅಂತ ನಮಗ್ ತಿಳಿತು. ಸ್ವಲ್ಪ ಇಲ್ಲಿ ಗಮನಿಸಬೇಕು. ನಮ್ಮ ಊಟಕ್ಕೆ ಏನೇನು ಬೇಕು ಅದನ್ನ ತಿಳಿಸಿದ್ರೆ ನಾವು ಅದನ್ನ ವ್ಯವಸ್ಥೆ ಮಾಡ್ತೀವಿ. ನಾವು ಗೋರನ ಆತಿಥ್ಯ ಸ್ವೀಕರಿಸಬೇಕು ಅಂತ ಪ್ರೇರಣೆ ಆಗ್ತಾ ಇದೆ. ಗೋರ, ಇವತ್ತು ಏಕಾದಶಿ, ನಾಳೆ ನಿಮ್ಮನೇಲೇ ನಮ್ಮ ಪಾರಣೆ ಆಗ್ಬೇಕು. ಚಿತ್ತ, ಅವನ ಮನೇಲಿ ಏನಿದೆ ತಿನ್ನೋಕೆ? ಹಸಿ ಮಣ್ಣೆ. ತ್ರಿಕರಣ ಪೂರ್ವಕವಾದ ಭಕ್ತಿಯಿಂದ ಭಗವಂತನಿಗೆ ನೈವೇದ್ಯ ಮಾಡಿದ ಹಸಿ ಮಣ್ಣು ಸಹಿತ ಭಕ್ತರ ಪಾಲಿಗೆ ಮೃಷ್ಟಾನ್ನ ಭೋಜನವಾಗಿದೆ. ಸತ್ಯವಾದ ಮಾತು. ಸರಿ, ಅದನ್ನೇ ತಿನ್ನೋಗಿ. ಬನ್ನಿ ಅಂತ ಕರ್ದ್ ನಮ್ಮನ್ ಬಿಟ್ಟು ಆ ಗೋರನ್ ಮನೆಗೆ ಹೋದ್ರಲ್ಲ ಇವರು. ಅದೇನ್ ತಿಂತಾರೋ ನೋಡೋಣ. ಊರ್ನಲ್ಲಿರೋರು ಯಾರು ಆ ಗೋರನ್ ಸಹಾಯ ಮಾಡ್ಕೊಡ್ದು. ಅದು ಹೇಗೆ ಊಟ ಆಗ್ತಾನೋ ನಾವು ನೋಡೋಣ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ. ಮನೇಲಿ ಏನೂ ಇಲ್ಲ, ಇಷ್ಟೊಂದು ಜನಕ್ಕೆ ಹಾಗೆ ಊಟ ಮಾಡಿಸು. ಅವರೇ ನಮ್ಮನ್ನು ಅನುಗ್ರಹಿಸಿ ಬಂದಿದ್ದಾರೆ. ಅವರ ಸೇವೆ ಮಾಡಿ ಆಶೀರ್ವಾದ ಪಡಿಬೇಕು. ಹೌದಂದ್ರೆ ಎಲ್ಲಾದ್ರೂ ಸಾಲನಾದ್ರೂ ಮಾಡಿ. ಸಾಲ? ಹೌದೌದು, ಇದ್ರಲ್ಲೇನು ತಪ್ಪಿಲ್ಲ. ಅತಿಥಿ ಸತ್ಕಾರ ಮಾಡ್ಬೇಕು. ಆಗ್ಲಿ ಆಗ್ಲಿ, ಪ್ರಯತ್ನ ಮಾಡ. ಏನಪ್ಪ ಗೋರಣ? ಮನೆಗೆ ಅತಿಥಿಗಳು ಬಂದಿದ್ದಾರೆ. ಊಟ ಉಪಚಾರ ಆಗ್ಬೇಕು. ಸ್ವಲ್ಪ ಹಣ ಬೇಕಾಗಿತ್ತು. ಹಣವೇ ಇತ್ತು, ಈಗ ತಾನೇ ಯಾರಿಗೂ ಕೊಟ್ಬಿಟ್ಟೆ. ಏನ್ ಮಾಡ್ಲಪ್ಪ, ನನ್ನ ಹತ್ರ ಈ ಸದ್ಯಕ್ಕೇನು ಇಲ್ಲ. ನಾ ಬರ್ಲಾ? ತುಳಸಮ್ಮ, ತುಳಸಮ್ಮ. ಯಾರು? ಏನ್ ಲಕ್ಷ್ಮ? ಅತಿಥಿಗಳ ಊಟ ಆಗ್ಬೇಕಾಗಿದೆ. ಮನೇಲಿ ಏನೂ ಇಲ್ಲ. ಸ್ವಲ್ಪ ಅಕ್ಕಿ, ಬೇಳೆ, ಬೆಲ್ಲ ಕೊಟ್ರೆ ಮುಂದಿನ ಸಂತೆ ಮುಗಿದ್ಮೇಲೆ ಖಂಡಿತ ಕೊಡ್ತೀನಮ್ಮ. ಅಕ್ಕಿ ಇದೆ, ಬೇಳೆನೂ ಇದೆ, ಬೆಲ್ಲಾನು ಇದೆ, ಎಲ್ಲ ಇದೆ. ಅದನ್ನೆಲ್ಲ ಪತಿ ಸೇವೆಗೆ ಇಟ್ಕೊಂಡಿದ್ದೀವಮ್ಮ. ಅತಿಥಿ ಸೇವೆ ಕೊಡಲ್ಲಮ್ಮ.
ಇಲ್ಲ 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 ಇಲ್ಲ, ಯಾರನ್ನ ಕೇಳಿದ್ರು ಇಲ್ಲ ಅಂತಾರೆ. ನಮ್ಮ ಮರ್ಯಾದೆ ಕಳಿಬೇಕು ಅಂತಲೇ ಎಲ್ರು ಹಾಗೆ ಹೇಳ್ತಾ ಇದಾರೋ ಏನೋ. ನೋಡು, ಮಾನ ಅವಮಾನ ಎಲ್ಲ ಅವನಿಗೆ ಸೇರುತ್ತೆ. ಬೆಳಗಾಗುತ್ತದು ಎಲ್ರು ಒಂದಷ್ಟು ತಣ್ಣೀರು ಕುಡಿಸೋದು, ನಮ್ ಯೋಗ್ಯತೆನೆ ಇಷ್ಟೊಂತ ಕಾಲಿಗೆ ಬಿದ್ದು ಕೇಳ್ಕೊಂಡ್ಬಿಡೋದು ಅಷ್ಟೇ. ಗೊರಣ ಗೊರಣ, ಯಾರು? ಓಯ್ ಗೊರಣ. ಬಂದೆ ಬಂದೆ. ಓಹೋ ಕೃಷ್ಣ, ಏನಪ್ಪ ಇದ್ದಕ್ಕಿದ್ದ ಹಾಗೆ, ಏನಿದೆಲ್ಲ? ಎಲ್ಲ ನಿಮ್ ಮಾವ ಕಳಿಸ್ಕೊಟ್ರು. ಸಂತೆಗೆ ಹೋಗ್ತಾ ಇದ್ದೆ, ಹೋಗ್ತಾ ಹಾಗೆ ನಮ್ಮ ಮನೆ ಕೊಟ್ಬಿಟ್ಟು ಹೋಗು ಅಂದ್ರು. ಏನ ಸುಗ್ಗಿ ಕಾಲ ಅಲ್ವಾ ಗೊರಣ? ಈ ಸಲ ಬೆಳೆ ಬಹಳ ಚೆನ್ನಾಗಾಯ್ತು. ಅಕ್ಕಿ, ಬೇಳೆ, ಬೆಲ್ಲ, ಕಡ್ಲೆ, ಹೆಸರು ಎಲ್ಲ ಹದ ಮಾಡಿ ಕಳಿಸಿದ್ದಾರೆ. ಬಾಬಾ ಇಳಿಸ್ಕೋಣ ಬಾ. ಕೊಡುವ ಕರ್ತೃ ಬೇರೆ ಇರುತ್ತೀರೇ, ಬಿಡು ಬಿಡು ಚಿಂತೆ ಏನು ಅಂತ ದೊಡ್ಡವ್ರು ಹೇಳೋ ಮಾತು ಅದೆಷ್ಟು ಸತ್ಯ. ಹುಡ್ಕೊಂಡು ಹೋದಾಗ ಸಿಗದೆ ಇರೋದು ತಾನಾಗಿ ಮನೆಗೆ ಬಂದಿದೆ. ನೋಡಿದ್ರ? ನೋಡು ನೋಡು, ನಂಬ್ಕೊಂಡವ್ರನ್ನ ಪಾಂಡುರಂಗ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ತೆಗ್ದೆ ತೆಗ್ದೆ. ಕೃಷ್ಣ, ಒಬ್ಬನೇ ಹೊರ್ತಾ ಇದೆಯಲ್ಲಪ್ಪ ನೀನು. ಏನು ಶ್ರಮ ಇಲ್ಲ ಬಿಡು ಗೊರಣ. ಏನೋ ಖಮ್ಮಂತ ವಾಸನೆ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕ್ತಾ ಇದ್ರೆ ನನ್ನ ಮುಗ್ಗೆ ನೆಶೆ ಇಟ್ಬಿಟ್ಟಿಲ್ಲ ನೀನು. ಏನು ವಾಸನೆ ಅದು? ಈ ನಿನ್ನ ಮೂಗು ಯಾವಾಗ ನಾಯಿ ಮೂಗಾಯ್ತು? ವಾಸನೆ ಬಂದ ತಕ್ಷಣ ನಾಯಿ ಮೂಗಾಯ್ತು. ಆಯ್ತು ಆಯ್ತು, ವಾಸನೆ ಅಂತೆ ವಾಸನೆ. ಹೌದಲ್ಲೋ, ಏನೋ ಗಮ್ಮಂತ ವಾಸನೆ ಬರ್ತಾ ಇದೆಯಲ್ಲೋ. ನಿಂಗೂ ವಾಸನೆ ತಗಲ್ತಾ? ಅಲ್ಲಿಗೆ ನಿಂದು ನಾಯಿ ಮೂಗೆ ಭಾವ. ಆಯ್ತು, ಏನೋ ನಿಮ್ಮ ಅಕ್ಕ ಏನಾದ್ರೂ ಅಡಿಗೆ ಮನೆಯಲ್ಲಿ ತಿಂಡಿ ಗಿಂಡಿ ಮಾಡ್ತಾ ಇದ್ದಾಳೆ ಏನೋ ನೋಡ್ಕೊಡ್ಬಾ. ಅಕ್ಕ ಮಾಡೋ ಅಡಿಗೆ ಗಮ್ಮನ್ನಲ್ಲ, ಗಬ್ಬು ದುರ್ನಾಥ. ಮತ್ತೆ ಎಲ್ಲಿದು ವಾಸನೆ? ಜೈ ಪುಂಡಲೀಕ ವರದೆ. ಕೃಷ್ಣಾರ್ಪಣ. ಗೊತ್ತಾಯ್ತು ಗೊತ್ತಾಯ್ತು, ಇದು ಗೋರನ ಮನೆ ವಾಸನೆ. ಲೋ, ಅವನ ಹಸಿ ಮಣ್ಣಿಗೆ ಏನಾದ್ರೂ ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಏನಾದ್ರೂ ಕೊಡ್ತಾ ಇದ್ದಾನೇನೋ ನೋಡ್ಕೊಡ್ಬಾರ್ದು. ಚಿತ್ರಾನ್ನ, ಪಾಯಸ, ಒಬ್ಬಟ್ಟು, ಒಬ್ಬೊಬ್ಬನ ಎಲೆ ಮೇಲೆ ಏನು ಇದು? ಚಿತ್ರಾನ್ನ, ಪಾಯಸ, ಒಬ್ಬಟ್ಟು. ರಾತ್ರಿ ಕನಸಿನಲ್ಲಿ ಏನಾದ್ರೂ ಇದನ್ನೆಲ್ಲ ಕಂಡಿದ್ದೇನೋ? ಇಲ್ಲ, ಗೋರ್ನ ಮನೆಯಲ್ಲಿ ಕಂಡವರ ಕಂಡಿದ್ದನ್ನು ಹೇಳ್ತಾ ಇದ್ದೀನಿ. ಒಬ್ಬೊಬ್ಬನು ಹೊಡೆದಿದ್ದು. ದತ್ತೋಪ್ಪ, ನಾನು ಇಷ್ಟೇ ತಿನ್ಕೊಂಡ್ ಬಂದ್ಬಿಡ್ತೀನಿ. ತಿಂದು ಬಿಟ್ಟು ಬಂದು ನನ್ನ ಮಾನ ಮರ್ಯಾದೆ ಕಾಸಿ ಪಂಚರ್ ಮಾಡೋ ನಿನ್ನ ಪರಿಪಕ್ವವಾದ ತಿಳುವಳಿಕೆ. ಗೋರ, ಮಣ್ಣಿಂದ ಘಟಗಳನ್ನು ಮಾಡಿ ಆವಿಯಲ್ಲಿಟ್ಟು ಬೇಯಿಸ್ತೀಯೆ. ಅವುಗಳಲ್ಲಿ ಬೆಂದಿರೋದು ಯಾವುದು, ಹಸಿದು ಯಾವುದು ಅಂತ ನಿನಗೆ ಗೊತ್ತಾಗುತ್ತೆ ಅಲ್ವೇ? ಹೇಗೆ? ತಟ್ಟಿ ಶಬ್ದ ಕೇಳಿದ್ರೆ ಗೊತ್ತಾಗುತ್ತೆ. ಹಾಗೆ ಬ್ರಹ್ಮ ಮಾಡಿರೋ ಈ ಘಟಗಳಲ್ಲಿ ಭಕ್ತಿ,
ಜ್ಞಾನ ವೈರಾಗ್ಯದಿಂದ ಬೆಂದು ಪಕ್ವವಾಗಿರುವ ಘಟ ಯಾವುದು ಅಂತ ಹೇಳ್ತೀಯ? ಪ್ರಯತ್ನ ಪಡು. ತಲೆ ಮೇಲೆ ಹೊಡೆದಾಗೆ ನನ್ನ ತಲೆ ಮೇಲೆ ಹೊಡಿಬೇಡ. ಇದು ಪಾಂಡುರಂಗನ ಪಾದಾರವಿಂದ ಸ್ಪರ್ಶ ಮಾಡಿದ ತಲೆ. ಹಾಗೆಂತ ತಮ್ಮನ್ನ ಬಿಟ್ರೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋ ದೋಷ ಬರೋದಿಲ್ವೇ? ಮಾಡು, ಪರೀಕ್ಷೆ ಮಾಡು. ಏನು ಟಕ್ಕನ್ನು ಶಬ್ದದಿಂದ ನಿನಗೇನು ಗೊತ್ತಾಯ್ತು? ಕ್ಷಮಿಸಬೇಕು, ಅಲ್ಪನಾದ ನನ್ನ ಬಾಯಿಂದ ದೊಡ್ಡ ಮಾತು ಬರ್ತಾ ಇದೆ. ಸ್ವಾಮಿ, ಇದು ಅರ್ಧ ಬಿಂದ ಮಡಿಕೆ. ನಾನು ಅರ್ಧವೆಂದ ಮಡಿಕೇನೆ? ಪಾಂಡುರಂಗನಿಗೆ ಸ್ವಹಸ್ತದಿಂದ ನೈವೇದ್ಯ ಅರ್ಪಿಸುವ ನಾನು ಅರ್ಧವೆಂದ ಮಡಿಕೇನೆ? ಆ ದೇವದೇವನ ಮಹಾಭಕ್ತರಾಗಿರೋದ್ರಿಂದ ಅರ್ಧ ಬೆಂದಿದೆ. ಈ ನಾನು ನಾನು ಅನ್ನೋದು ತುಂಬಿರೋದ್ರಿಂದ ಇನ್ನು ಅರ್ಧ ಹಸಿಯಾಗಿದೆ. ಅವಮಾನ, ಅವಮಾನ. ಅತಿಥಿ ಸತ್ಕಾರದ ನೆಪದಿಂದ ನನ್ನನ್ನು ಅವಮಾನ ಮಾಡ್ತಾ ಇದ್ದೀಯ. ಮಣ್ಣಿನ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇರೋ ನಿನ್ನ ತಲೆಯಲ್ಲಿ ಮಣ್ಣು, ನಿನ್ನ ಕಣ್ಣಲ್ಲಿ ಮಣ್ಣು, ನಿನ್ನ ಮಾತಲ್ಲೂ ಮಣ್ಣಿದೆ. ಜೊತೆ ಒಂದು ಕ್ಷಣ ನಾನು ಇಲ್ಲಿರೋದಿಲ್ಲ. ಸ್ವಾಮಿ ಸ್ವಾಮಿ, ನಾನು ತಮ್ಮನ್ನು ಅವಮಾನ ಮಾಡಿ. ಸ್ವಾಮಿ, ಸಂತರೆಲ್ಲ ಸಂತೋಷವಾಗಿರುವಾಗ ಏನೋ ನಡೆದು ಹೋಯ್ತು. ನನ್ನಿಂದೇನಾದ್ರೂ ಅಪಚಾರವಾಯ್ತೆ? ಇಲ್ಲ ಗೋರ, ನಾನು ನನ್ನದು ಅನ್ನೋ ಅಹಂಕಾರ ಅಡಗಿ ಎಲ್ಲ ಅವನ ದಯೆ, ಅವನ ಕೃಪೆಯನ್ನು ದಿವ್ಯ ಜ್ಞಾನ ಮೂಡೋದಕ್ಕೆ ಅವಕಾಶ ಮಾಡಿಕೊಟ್ಟೆ ನೀನು. ಇದರಿಂದ ಪುಟ ಇಟ್ಟ ಚಿನ್ನದ ಹಾಗಾಗ್ತಾನೆ ನಾಮದೇವ. ಹೇಳಿದು ಸ್ವಾಮಿ, ಸ್ವಾಮಿ, ನಿನ್ನ ಮಹಾಭಕ್ತ, ಅಂತರಂಗ ಸೇವಕ ನಾನು ಅರ್ಧ ಬೆಂದ ಬೇಡ್ಕೇನೆ. ಗೋರನ ಮಾತಲ್ಲಿ ಸತ್ಯವಿದೆ ನಾಮದೇವ. ನೀನು ಗುರುವಿಂದ ಉಪದೇಶ ಪಡೆದು ಪೂರ್ಣ ಬೆಂದ ಮಡಿಕೆಯಾಗುತ್ತೀಯ. ಯಾರು ನನ್ನ ಗುರು? ಯಾರು ನನ್ನ ಗುರು? ಹುಡುಕು, ಸಕಾಲದಲ್ಲಿ ಗುರುದರ್ಶನವಾಗುತ್ತೆ. ಚಿತ್ತ ಸ್ವಾಮಿ. ನೋಡಿದ್ರ ಎಷ್ಟು ಲಕ್ಷಣವಾಗಿ ಕಾಣಿಸ್ತದೆ ನನ್ ಚಿನ್ನ. ನೀನು ಚಿನ್ನ, ನೀನ್ ಹಡೆದಿರೋ ಮಗನೂ ಚಿನ್ನ. ಸಾಕು, ತಗೊಳ್ಳಿ, ಎತ್ಕೊಳ್ಳಿ. ಆಡಿಸ್ತಾ ಇರಿ, ನಾನ್ 4 ಜನ ಮುತ್ತಿದನ್ನ ಕರ್ಕೊಂಡ್ ಬರ್ತೀನಿ. ಅದೇನಿವತ್ತು ಏನ್ ವಿಶೇಷ? ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಮರ್ತೇ ಬಿಟ್ರಾ? ಕಣ್ಣಲ್ಲಿ, ಬಾಯಲ್ಲಿ, ಮನಸ್ಸಿನಲ್ಲಿ ಪಾಂಡುರಂಗನೇ ತುಂಬಿಕೊಂಡಿರುವಾಗ ಹೆಂಡತಿ ಮಕ್ಕಳ ವಿಷಯ ಹೇಗೆ ಜ್ಞಾಪಕ ಇರುತ್ತೆ? ಇವತ್ತು ಇವನು ಹುಟ್ಟದಬ್ಬ. ಓಹೋ, ಹುಟ್ಟದಬ್ಬ. ವರ್ಷ ತುಂಬಿತು, ಅದಕ್ಕೆ ಆರತಿ. ಆಯ್ತು, ಆರತಿ ಮಾಡು. ವಿಠು, ನಿಮ್ಮ ತಾಯಿ ದೃಷ್ಟಿಯಲ್ಲಿ ನೀನು ಮಗ, ನನ್ನ ದೃಷ್ಟಿಯಲ್ಲಿ ಬಾಲಗೋಪಾಲ. ದುಷ್ಟನ್ನ ಧ್ವಂಸ ಮಾಡೋದಕ್ಕೆ ಪಾಂಡುರಂಗ ಶ್ರೀಕೃಷ್ಣನಾಗಿ ಅವತರಿಸಿದ. ಪಂಜೆಯನ್ನ ಹೆಸರಿನಿಂದ ನಿಮ್ಮ ತಾಯಿಯನ್ನ ಕಾಪಾಡಿ ನಮ್ಮ ವಂಶನ ಉದ್ಧಾರ ಮಾಡೋದಕ್ಕೆ ಬಂದಿರೋ ವಿಠಲ ನೀನು. ಎಲ್ಲೋ ಹುಟ್ಟದ ಗಂಟಿಗೆ ಎಲ್ಲೋ ಹುಟ್ಟದ ಹೆಣ್ಣನ್ನು ಗಂಟು ಹಾಕಿ ಕಾಮನ ಆಟ ಆಡಿಸಿ ನಿನ್ನಂಥ ಸಂತಾನನ ಕೊಡ್ತಾನೆ ಪಾಂಡುರಂಗ. ಮತ್ತೆ ಈ ಸಂತಾನಕ್ಕೆ ಜೊತೆ, ಆ ಜೊತೆಗೆ ಮತ್ತೆ ಸಂತಾನ, ಹೀಗೆ ಚಕ್ರದ ಹಾಗೆ ಸುತ್ತುತ್ತಾ ಇರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ. ಈ ಚಕ್ರದಿಂದ ಪಾರಾಗಬೇಕಾದ್ರೆ ಪಾಂಡುರಂಗನ ದಯೆ ಬೇಕು, ಅದಕ್ಕೆ ಭಕ್ತಿ ಬೇಕು. ಅದು ಯಾವಾಗಲೂ ಇದು ತುಂಬಿಕೊಂಡಿರ್ಬೇಕು. ಆಗ್ಲಿ ಧ್ಯಾನ ಮಾಡ್ತಾ ಕೆಲಸ ಕೇಳ್ಬಿಟ್ಟ. ಇವತ್ತು ಯಾಕಿದು ಮನೆಗೆ ಮುತ್ತೈದೆ
ಕೂತ್ರೆ ಮಗು ಆರತಿ ಮಾಡ್ಬೇಕು. ಬನ್ನಿ ಬನ್ನಿ, ಬೇಗ ಬಂದು ಕೈ ಕಾಲು ತಗೊಳ್ಳಿ. ಬಿಟ್ಟು 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 ಎಲ್ಲಿ ಬಿಟ್ಟು ಎಲ್ಲಿ ಹೋದ? ಬಿಟ್ಟು ಬಿಟ್ಟು ನನ್ನ ತಂದನ್ನ ಹಾಸ್ಕೊಂಡಿವಿ, ಮಣ್ಣಲ್ಲಾಕಿ ಚೂರು ಚೂರು ಮಾಡ್ಬಿಟ್ರಲ್ಲ. ಬುದ್ಧಿಗೆ ಏನಾಗಿತ್ತು? ಬಿಟ್ಟು 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 ಪಾಂಡುರಂಗ ಪಾಂಡುರಂಗ ಪಾಂಡುರಂಗ, ನಿನ್ನ ಧ್ಯಾನದಲ್ಲಿ ಮೈ ಮರ್ತಿದ್ದೆ ನಾನು. ಯಾಕಪ್ಪ ಯಾಕಪ್ಪ ನನ್ನ ಕೈನಿಂದ ಇಂಥ ಕೆಲಸ ಮಾಡಿಸ್ಬಿಟ್ಟೆ ಪಾಂಡುರಂಗ ಪಾಂಡುರಂಗ. ಬಿಟ್ಟು ಬಿಟ್ಟು ಪಾಂಡುರಂಗ ಕಂದ, ಅಯ್ಯೋ ಮಕ್ಕಳಾಗ್ಲಿ ಅಂತ ಉಪವಾಸ ಮಾಡಿ ಪೂಜೆ ಮಾಡಿ ವ್ರತ ಮಾಡಿ ಪಡೆದ ಮಗನ್ನ ತಂದೆನೇ ತುಳಿದು ಕೊಲ್ಲಂತ ಪಾಪನ ಯಾರು ಮಾಡಿಲ್ಲ. ನೀವೇ ನೀವೇ ನೀವೊಬ್ಬರೇ. ಲಕ್ಷ್ಮಿ ಇವನು ಈ ಘೋರ ಮಗುನ ಮಣ್ಣಲ್ಲಿ ಹಾಕಿ ತುಳಿದು ಕೊಂದದ್ದನ್ನ ನಾನೇ ಕಣ್ಣಾರೆ ನೋಡಿದೆ. ಘೋರ, ಇದಕ್ಕೆ ನಿನ್ನ ಹೇಳಿಕೆ ಏನು? ಏನು ಹೇಳಲಿ ನಾನು? ಎಲ್ಲ ಅವನೇ ಬಂದು ಹೇಳಬೇಕು. ಅವನ ಧ್ಯಾನದಲ್ಲಿ ಮೈ ಮರೆತಿದ್ದೆ. ನನಗೆ ಏನಾಯ್ತು, ಏನ್ ನಡೀತು ಅಂತ ಒಂದು ಗೊತ್ತಾಗ್ಲಿಲ್ಲ. ಈ ರೀತಿ ಹೇಳಿ ತಪ್ಪಿಸ್ಕೋಬೇಕು ಅಂತಿದ್ಯಾ? ಸತ್ ಮಗು ಹೇಳ ಕಣ್ಣು ಮುಂದೆ ಇರೋದು ನಿಜ ತಾನೇ? ನೋಡಿದ್ರಾ ನೋಡಿದ್ರಾ ಹೇಗೆ ಒಪ್ಕೋತಾ ಇದ್ದಾನೆ? ಅಂದ್ಮೇಲೆ ಈ ಊರಿನ ಪದ್ಧತಿ ಪ್ರಕಾರ ಇವನಿಗೆ ಶಿಕ್ಷೆ ಆಗಲೇಬೇಕು. ಏನು ಶಿಕ್ಷೆ? ಮಗುನ ತುಳಿದ ಗಾರಗಳನ್ನ ಕತ್ತರಿಸಿ ಹಾಕ್ಬೇಕು. ಆಮೇಲೆ ಇವನ್ನ ದೇವಸ್ಥಾನದ ಕಂಬ ಕಟ್ಟಿ ಚೆನ್ನಾಗಿ ಮೈ ಚರ್ಮ ಸುಲಿಯೋ ಹಾಗೆ ಚಡಿ ಇಟ್ಕೊಡ್ಬೇಕು. ನೋಡಿಯಪ್ಪ, ಇವನು ಆ ಮಗುನ ಮಣ್ಣಲ್ಲಾಕಿ ಹೇಗೆ ತುಳಿದ್ನೋ ಹಾಗೆ ಇವನ್ನ ಮಣ್ಣಲ್ಲಾಕಿ ಊರ್ನ ಪಂಚರೆಲ್ಲ ತುಳಿಬೇಕು. ತುಳಿರಿ, ಹೊಡೀರಿ, ಏನ್ ಬೇಕಾದ್ರೂ ಮಾಡಿ, ನಿಮ್ ಮನಸ್ಸಿಗೆ ಬಂದು ಶಿಕ್ಷೆ ಕೊಡಿ, ಅನುಭವಿಸ್ಲಿ. ಇಷ್ಟೆಲ್ಲ ಮಾಡಿ ಎಲ್ಲಿ ಎಲ್ಲಿ ಸತ್ತೋಗಿರೋ ನನ್ನ ಮಕ್ಕಳು ಬದುಕಿಸ್ಕೊಡಿ. ಮತ್ತೆ ಲಕ್ಷ್ಮಿ ಲಕ್ಷ್ಮಿ, ಅವರು ಊರಿನ ಮುಖಂಡರು, ಪಂಚರು, ಕೇಳೋ ಅಧಿಕಾರ ಅವರಿಗಿದೆ. ಕೇಳಿ ಕೇಳಿ, ಅದನ್ನೇ ನಾನು ಹೇಳ್ತಿರೋದು. ಹೆತ್ತು ಮಗುನ ಕಳ್ಕೊಂಡು ಹೊಟ್ಟೆ ತುಂಬಾ ಬೆಂಕಿ ಹಾಕೊಂಡಿರೋ ನಾವು, ಯಾವ ತಂದೆ ತಾನೇ ಬೇಕು ಅಂತ ತನ್ನ ಮಗುನ ಕೊಲ್ತಾನೆ? ಅಷ್ಟು ಗೊತ್ತಾಗಲಿಲ್ಲ ನಿಮ್ಗೆ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಆ ಶಿಕ್ಷೆ ಕೊಡ್ಬೇಕು, ಈ ಶಿಕ್ಷೆ ಕೊಡ್ಬೇಕು ಅಂತ. ಬರ್ತೀವಿ ಮತ್ತೆ ನನ್ನ ಮಗುನ ಬದಲಿಸಿ. ಕೇಳಿನಪ್ಪ, ಈ ಕೇಳ್ತಾರೋ ಮಾತನ್ನ ಅರ್ಥ. ನೀವು ಕೊಡೋ ಶಿಕ್ಷೆ ಹೆಚ್ಚಲ್ಲ, ಮಗುನ್ ಕಳ್ಕೊಳ್ಳೋ ಸಂಕಟ ಹೆಚ್ಚು ಅನ್ನೋದು ತೋರಿಸುತ್ತೆ. ಒಟ್ಟಿನಲ್ಲಿ ನಮ್ಮ ಅಭಿಪ್ರಾಯ ಇಷ್ಟೇ. ಇದರಲ್ಲಿ ಯಾರ ಅಪರಾಧವೂ ಕಾಣಿಸ್ತಾ ಇಲ್ಲ. ಪಾಪ ಎಲ್ಲ ಅವ್ರ ಗ್ರಹಚಾರ. ಏನಂತೀರಿ? ನೀವು 3 ಜನ ಅವನಿಂದ ತಪ್ಪಾಗಿಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬಂದ್ಮೇಲೆ ನಾವ್ ಇನ್ನೇನ್ ಮಾಡಕ್ಕಾಗತ್ತೆ? ಗುರಣ್ಣ, ಹೋಗಿ ಮುಂದಿನ ಕಾರ್ಯ ನಡೆಸಿ. ಜನ್ಮದ ಪಾಪವು ಇದಕ್ಕೇನು ಕಾರಣವೋ ತಿಳಿಯದಾಯ್ತ ಕಟಕಟ ಇದರ ಮರ್ಮ. ಮನಸ್ಸಿನಲ್ಲಿ ನೀ ನೆಲೆಸಿ ಭಕ್ತಿಯೋಳ್ ಮೈ ಮರಸಿ ಮರಣವನ್ನು ತಂದಿತ್ತೆ ಮಗುವಿಗಂದು.
ಶಿಶು ಹತ್ಯೆಗೈದಿರುವ ತಾಪವೆನ್ನೆದೆಯೊಳಗೆ ಶೂಲದಂತಿರಿಯುತ್ತಿದೆ ಸರಸಿಜಾಕ್ಷ. ನೀನೆ ಪ್ರೇರಕನಿದಕ್ಕೆ, ನೀನೇ ಕಾರಕನಿದಕ್ಕೆ, ನೀನೇ ತಾರಕನೆಂದು ನಂಬಿ ಕುಳಿತೆ ವಿಠಲ. ವಿಠಲ ಪಾಂಡುರಂಗ. ಜಗತ್ತು ಮಾಯೆ, ನಾನು ನನ್ನದು ಅನ್ನೋ ಮಾಯೆ. ಈ ಮಾಯಾಪಾಶಕ್ಕೆ ಸಿಕ್ಕಬಾರದು ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಪ್ರಯತ್ನನೂ ಪಡ್ತಾ ಇದ್ದೀನಿ. ಆದ್ರೆ ಆಗ್ತಾ ಇಲ್ಲ ಪ್ರಭು. ಮರೆಯೋದಕ್ಕೆ ಪ್ರಯತ್ನ ಪಟ್ಟಷ್ಟು ಹೆಚ್ಚಾಗಿ ಮಗುವಿನ ಜ್ಞಾಪಕ ಬರ್ತಾ ಇದೆ. ಗಂಡಸಾದ ನನಗೆ ಈ ಸಂಕಟ ಇಷ್ಟು ಕಾಡ್ತಾ ಇರುವಾಗ ಇನ್ನು ಆ ಹಾಡದ ಹೆಂಗಸಿನ ಗತಿ ಏನಪ್ಪ ಪ್ರಭು ಪಾಂಡುರಂಗ. ಅವಳ ಸಂಕಟ ಪರಿಹಾರ ಮಾಡು, ಅವಳ ಮನಸ್ಸಿಗೆ ಶಾಂತಿ ಕೊಡು, ಅವಳಿಗೆ ಸಮಾಧಾನ ಹೇಳಿ ಸಂತೈಸೋ ಶಕ್ತಿ ನನಗೂ ಸ್ವಲ್ಪ ಕೊಡಪ್ಪ, ನನಗೂ ಸ್ವಲ್ಪ ಕೊಡಪ್ಪ ಪಾಂಡುರಂಗಪ್ಪ, ಪಾಂಡುರಂಗಪ್ಪ. ಲಕ್ಷ್ಮಿ, ಲಕ್ಷ್ಮಿ, ಒಂದೇ ಸಮ ಹೀಗೆ ಯೋಚನೆ ಮಾಡಿ ಕಣ್ಣೀರು ಸುರಿಸ್ತಾ ಇದ್ರೆ ಗತಿ ಏನು? ಕೈ ಜಾರಿ ಬಿದ್ದು ಒಡೆದು ಹೋದ ಮಡಕೆ ಮತ್ತೆ ಸರೋಹ ಕೈಗೆ ಬರುತ್ತೀಯ ಲಕ್ಷ್ಮಿ. ಏನೋ ಹೊತ್ನಲ್ಲಿ ನಮ್ಮ ಮಗು ನಮ್ಮ ಹತ್ರ ಇರೋದು ಆ ಪಾಂಡುರಂಗನಿಗೆ ಇಷ್ಟವಿರಲಿಲ್ಲ ಅಂತ ಕಾಣುತ್ತೆ. ತನ್ನ ಸನ್ನಿಧಿಗೆ ಕರ್ಕೊಂಡ್ಬಿಟ್ಟ. ಏನ್ ಮಾಡೋಕ್ಕಾಗತ್ತೆ? ಲಕ್ಷ್ಮಿ, ಲಕ್ಷ್ಮಿ ಹಾಗೆ ನೋಡ್ಬೇಡ ಲಕ್ಷ್ಮಿ, ಹಾಗೆ ನೋಡ್ಬೇಡ. ಆ ನೋಟದಲ್ಲಿ ತುಂಬಿರೋ ನೋವು, ರೋಷ, ಸಂಕಟ ಅದನ್ನು ಎದುರಿಸುವಷ್ಟು ಧೈರ್ಯ ನನಗಿಲ್ಲ. ನಡೆದದ್ದನ್ನ ಮರೆತು ಬಿಡುವಂತ ಮಾತ್ರ ಹೇಳಬಲ್ಲೆ ನಾನು, ಅಷ್ಟೇ. ಮರ್ತು ಬಿಡು, ಮರ್ತು ಬಿಡು ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಾ. ನೀವು ಗಂಡಸು ಸತ್ತು ಮಕ್ಕಳ ವಿಷಯನ ಸುಲಭವಾಗಿ ಮರ್ತು ಬಿಡ್ತೀರಾ. ಆದ್ರೆ ಆ ಕಷ್ಟನ ಮರೆಯೋದು ಈ ಹೊಟ್ಟೆಗೆ ಗೊತ್ತು. ನಿನ್ನ ಸಂಕಟ ನನಗೆ ಅರ್ಥವಾಗುತ್ತೆ ಲಕ್ಷ್ಮಿ, ನನಗೆ ಅರ್ಥ ಆಗುತ್ತೆ. ಬರೀ ಅರ್ಥವಾಗುತ್ತೆ, ಅದನ್ನ ಅನುಭವಿಸಿದ್ರೆ ತಾನೇ ಗೊತ್ತಾಗೋದು. ಮಗುನ ಕೊಂದು ಬಿಟ್ರಿ ಈಗ ಸಮಾಧಾನ ಹೇಳ್ತಾ ಇದ್ದೀರಾ? ನಿನ್ನ ಬಾಯಿನಲ್ಲಿ ಇಂಥ ಮಾತು ಬರಬಾರದು. ನನ್ನ ವಂಶ ಉದ್ಧಾರ ಮಾಡೋದು ಬಂದ ಕಂತನ್ನ ನಾನೇ ಕೊಂದು ಹಾಕ್ತೇನೆ. ಯಾವ ತಂದೆ ತಾನೇ ಇಂಥ ಕೆಲಸ ಮಾಡ್ತಾನೆ? ಲಕ್ಷ್ಮಿ, ಲಕ್ಷ್ಮಿ, ನಿನ್ನ ದೃಷ್ಟಿಯಲ್ಲಿ, ಪ್ರಪಂಚ ದೃಷ್ಟಿಯಲ್ಲಿ ನಾನು ಅಪರಾಧಿ ಇರಬಹುದು. ಆದ್ರೆ ಆ ಅಪರಾಧ ತಿಳಿದು ಮಾಡಿದ್ದಲ್ಲ, ಅದಕ್ಕೆ ಅವನೇ ಕಾರಣ. ಯಾರು? ಯಾರನ್ನು? ಜಗನ್ನಾಟಕ ಸೂತ್ರಧಾರಿ, ಕರುಣಾಂತರಂಗ ವಿಠಲ. ವಿಠಲ 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 ಅಂತ ಕೇಳಿ ಕೇಳಿ ನನ್ನ ಕಿವಿ ಚುತ್ತಿದೆ. ಹಗಲು ರಾತ್ರಿ ಅನ್ನ ಬೇಡ, ನೀರ್ ಬೇಡ, ಅವನು ಧ್ಯಾನ ಹೊಂದಿದ್ರೆ ಸಾಕು ಅಂತಿದ್ರಲ್ಲ. ನಿಮ್ ಧ್ಯಾನಕ್ಕೆ ಅವನು ಏನ್ ಕೊಟ್ಟ? ಇರೋ ಒಂದು ಮಗುನ ಕಿತ್ಕೊಂಡ್ಬಿಟ್ನಲ್ಲ. ಕೊಟ್ಟವನು ಅವನೇ, ಕಿತ್ಕೊಂಡು ಹೋದವನು ಅವನೇ. ಹೌದು, ಅವನೇ ಅವನೇ ನನ್ ಕಂದನ್ ಪ್ರಾಣನ ಕಿತ್ಕೊಂಡವನು. ನನ್ ಮಗು ಮಣ್ಣಲ್ಲಿ ಸಿಕ್ಕಿ ಚೂರ್ ಚೂರಾದಾಗ ಆ ನಿಮ್ಮ ಸರ್ವಾಂತರ್ಯಾಮಿ ಎಲ್ಲ ಹೋಗಿದ್ದ. ಯಾರ ಮನೇಲಿ ಬೆಣ್ಣೆ ಕದಿಯಕ್ ಹೋಗಿದ್ದ, ಎಲ್ಲಿ ರಾಸಕ್ತಿಗೆ ಆಡಕ್ ಹೋಗಿದ್ದ. ಪಾಪ ನೊಂದ ಮನಸ್ಸು ಹೀಗೆಲ್ಲ ಆಡಿಸ್ತಾ ಇದೆ ನಿನ್ನಿಂದ. ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಮನುಷ್ಯನ ಇಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿಸಿ ಪರೀಕ್ಷೆ ಮಾಡಿ ಪುನೀತರನ್ನಾಗಿ ಮಾಡ್ತಾನೆ ಪಾಂಡುರಂಗ. ಲಕ್ಷ್ಮಿ, ನಿನ್ನ ಮನಸ್ಸನ್ನ ವಿಠಲನ ಕಡೆ ತಿರುಗಿಸು. ಆ ವಿಠಲನ ಸ್ವರೂಪದಲ್ಲೇ ನಮ್ಮ ವಿಠಲನ ಕಾಣಬಹುದು. ಕಾಣ್ತೀನಿ, ಕಾಣ್ತೀನಿ. ಇವನು ತಾನೇ ಸರ್ವಾಂತರ್ಯಾಮಿ. ಇವನು ಸರ್ವಾಂತರ್ಯಾಮಿ ಆಗಿದ್ದರೆ ನಿಮ್ಮ ಅಂತರಂಗದಲ್ಲಿ ಕೂತು
ಮಗು ಬರ್ತಾ ಇದೆ ಅಂತ ನಿಮ್ಮನ್ನು ಯಾಕೆ ಎಚ್ಚರಿಸಲಿಲ್ಲ? ಇವನ್ ಧ್ಯಾನ, ಇವನ್ ಸ್ಮರಣೆ, ಇವನ್ ಪೂಜೆಯಿಂದಲೇ ಹುಟ್ಟದ ಅಂತ ಇವನ ಹೆಸರನ್ನೇ ಇಟ್ಟು ಹೆಚ್ಚಿದ್ನಲ್ಲ, ನನ್ನ ಹೊಟ್ಟೆಗೆ ಯಾಕೆ ಬೆಂಕಿ ಸುಟ್ಟ? ಇವನ್ ಜಗತ್ ರಕ್ಷಕನೂ ಅಲ್ಲ, ಏನೂ ಅಲ್ಲ, ಇವನೊಂದು ಬೊಂಬೆ, ಜೀವ ಇಲ್ಲದ ಬೊಂಬೆ. ಬೇಡ ಲಕ್ಷ್ಮಿ, ಬೇಡ ಲಕ್ಷ್ಮಿ, ನನ್ನ ಪಾಂಡ್ರಂಗನ್ ಮಾತ್ರ ಏನು ಅನ್ಬೇಡ. ನಿನಗೆ ಎಷ್ಟೇ ಕೋಪ ಇದ್ರು ನನ್ ಮೇಲೆ ತೀರ್ಸ್ಕೊ. ಯಾವ ಶಿಕ್ಷೆ ಬೇಕಾದ್ರೂ ನನಗ್ ಕೊಡು ಲಕ್ಷ್ಮಿ, ನನಗ್ ಕೊಡು. ಶಿಕ್ಷೆ ಕೊಡ್ಬೇಕಾದ್ದು ನಿಮಗಲ್ಲ, ಇವನಿಗೆ. ಇವನಿಗೆ ಮಾಡೋ ಪೂಜೆ ದಂಡ, ಇವನಿಗೆ ಮುಡಿಸೋ ಹೂ ದಂಡ, ಇವನಿಗೆ ಹಚ್ಚೋ ದೀಪ ದಂಡ. ಬೇಡ ಲಕ್ಷ್ಮಿ, ತಪ್ಪು ಮಾಡ್ತಾ ಇದ್ದೀನಿ. ಮಹಾಪ್ರಾಸ ಇದು, ರವರವ ನರ್ಕ ಪ್ರಾಪ್ತಿ. ಇನ್ನೇನು ಉಳಿದಿರೋದು? ಲಕ್ಷ್ಮಿ, ನೀವು ಬನ್ನಿ. ಇವನು ಈ ಮನೆಯಲ್ಲಿರೋದೇ ದಂಡ. ಇವನ್ನ ಎತ್ತಿ ಹಾಕಿ ಬಿಸಾಕಲೇಬೇಕು. ಲಕ್ಷ್ಮಿ ಪಾಂಡುರಂಗ, ಒಂದು ಕ್ಷಣ ಕೋಪಕ್ಕೆ ಬಲಿಯಾಗಿದ್ದಕ್ಕೆ ಸರಿಯಾದ ಶಿಕ್ಷೆ, ಸರಿಯಾದ ಶಿಕ್ಷೆ. ದರಿದ್ರವೇ, ಶುಕ್ರವಾರದ ಮಠ ಮಧ್ಯಾಹ್ನ ತೂಗುಡ್ತಾ ಇದೆಯಲ್ಲೋ. ಮತ್ತಿನ್ನೇನ್ ಮಾಡೋದು? ಹೊಟ್ಟೆ ಹೆಚ್ಚಾಗಿ ಪ್ರಾಣ ಯಮನ ಹತ್ರ ಹೋಗಿ ಈಗ ಬರ್ಲೋ ಇನ್ ಸ್ವಲ್ಪ ಹೊತ್ತಿಗೆ ಬರ್ಲೋ, ಈಗ ಬರ್ಲೋ ಇನ್ ಸ್ವಲ್ಪ ಹೊತ್ತಿಗೆ ಬರ್ಲೋ ಅಂತ ಕೇಳ್ಕೊಂಡು ಬರ್ತಾ ಇದೆ. ಹೋಗು. ಯಾಕೋ ಮುದುಗಲಿಲ್ವೇ? 3 ಸೇರು ಅಕ್ಕಿ ಅನ್ನ. ಮುದುಗೋದೆ 3 ಸೇರು ಅಕ್ಕಿ. ಅಕ್ಕ ಏನೋ ವ್ರತ ಹಿಡಿದಾಳಂತೆ, ಅವನ್ ಯಾವನೋ ಬಂದು ತಿನ್ಕೊಂಡು ಹೋದ್ಮೇಲೆ ನಂಗೂ ನಿಂಗೂ ಹಾಕ್ತಾಳಂತೆ. ಅವನ್ ಯಾವನೋ ನನ್ನ ಮನೆಯಲ್ಲಿ ಬಂದು ತಿನ್ನೋನು? ಅವನ್ ಯಾವನೋ ತಿಥಿ ಅಂತೆ. ತಿಥಿ ಅಲ್ಲವೋ ಅತಿಥಿ. ಜೋಯಿಸ್ ಹೇಳ್ತಿ ವೆಂಕಟಲಕ್ಷ್ಮ ಹೇಳಿದ್ರು, ದಿನ ಅತಿಥಿ ಸತ್ಕಾರ ಮಾಡಿ ಆಶೀರ್ವಾದ ಪಡೆದ್ರೆ ಸೌಭಾಗ್ಯನ ಹೆಚ್ಚುತ್ತೆ, ಮಕ್ಕಳು ಆಗುತ್ತೆ ಅಂತ. ನಂಗಾಗುತ್ತೆ ಮಕ್ಕಳು. ನಿನಗಲ್ವೋ? ನನಗೆ. ಅತಿಥಿಗಳನ್ನ ಕರೆದು ಸತ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೋ. ನೋಡು, ನಾನು ಮನೆಗೆ ಬರಲ್ಲ, ಅದು ಹೇಗೆ ಮಕ್ಕಳಾಗುತ್ತೆ ನಾನು ನೋಡ್ತೀನಿ. ಯಾಕಾಗಲ್ಲ? ಕುಂತಿಗಾಗ್ಲಿಲ್ವೇ ಹಾಗೆ? ಅಕ್ಕ, ನಿಂಗ್ ಮಕ್ಳಾದ್ರೆ ನನಗ ಆಸ್ತಿ ಇಲ್ಲಮ್ಮ, ನಿನಗರ್ಧ ಅವನಿಗರ್ಧ. ಹೋಗ್ರಿ, ಅತಿಥಿನ ಕರ್ಕೊಂಡ್ ಬನ್ನಿ, ಆಮೇಲೆ ಊಟ ಬೆಳೆಸ್ತೀನಿ. ಆ ಕುಂಟ್ಲಕ್ಷ್ಮಿ ಇವಳು ನೆತ್ತಿಗೆ ಸರಿಯಾಗಿ ಹಸಿರೆಣ್ಣೆ ತಿಕ್ಕದ್ಲು ದುಡ್ಡು ಕಿತ್ಕೊಳಕ್ಕೆ. ದತ್ತಪ್ಪ ಹೊಟ್ಟೆ ಹಾಕಿ ನೋಡು, ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನನ್ ತಿಥಿ ಮಾಡ್ತಾ ಇದ್ದಾರೆ. ಅಯ್ಯೋ ಸಂಗ್ಯಾ, ಎಂತ ಹೆಂಡತಿ ಸಿಕ್ಕದ್ಲು ಮಂಗ್ಯ. ಮೇಲೆ ಹಾಕ್ತಿ ನೋಡು. ಅಯೋಗ್ಯನ್ ತಂದು ಆ ಗೋರ್ನ ಹೆಂಡತಿ ಅಂತವಳು ನನಗೆ ಹೆಂಡತಿ ಆಗಿ ಸಿಕ್ಕಿದ್ದಿದ್ರೆ, ಅಯ್ಯೋ ಮಂಕ ನಡಿಯೋ, ಯಾವ್ದಾದ್ರು ತಿಥಿನ ಕರ್ಕೊಂಡು ಬರೋಣ.
ಲಕ್ಷ್ಮಿ, ಯಾಕೆ ಲಕ್ಷ್ಮಿ, ಯಾಕೆ ಹಾಕಿಕೊಂಡೆ? ಏನಾಯ್ತು? ಏನಿಲ್ಲ, ನೀವು ಮಣ್ಣು ತುಳಿತಿರೋದು ನೋಡಿ ಆವತ್ತು ನಮ್ಮ ಮಗುನು ಹೀಗೆ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಇನ್ನೊಂದು ಸಲ ನಿನ್ನ ಎದುರಿಗೆ ಕೆಲಸ ಮಾಡು. ಸಮಾಧಾನ ಮಾಡು. ನಂಗೆ ಮಾತ್ರ ಸಮಾಧಾನ ತಂದ್ಕೊಂತ ಹೇಳ್ತಾ ಇದ್ದೀರಾ, ನೀವು ಮಾತ್ರ ಒಳಗಿಂದೊಳಗೆ ನೋವು ಅನುಭವಿಸ್ತಾನೆ ಇದ್ದೀರಾ. ಅದನ್ನ ಮುಚ್ಚಿಡೋ ಪ್ರಯತ್ನ ಪಡ್ತಾ ಇದ್ದೀರಾ. ಅದ್ ನನಗೆ ಗೊತ್ತಾಗ್ತಾ ಇದೆ. ನೋವು, ನಲಿವು, ನಗು, ಸುಖ, ದುಃಖ ಇದನ್ನೆಲ್ಲ ಅನುಭವಿಸೋದು ಮನಸ್ಸು. ಆದಷ್ಟು ಆ ಮನಸ್ಸನ್ನ ಪಾಂಡುರಂಗನ ಕಡೆ ತಿರುಗಿಸೋದಕ್ಕೆ ಪ್ರಯತ್ನ ಪಡಬೇಕು. ಪಾಂಡುರಂಗ, ಬನ್ನಿ, ಕೈಕಾಲು ತೊಳ್ಕೊಳ್ಳಿ, ಊಟ ಮಾಡೋರಂತೆ. ನಾನು ತೊಳಿತೀನಿ. ಬೇಡ ಲಕ್ಷ್ಮಿ, ಬೇಡ, ನಾನು ತೊಳ್ಕೊತೀನಿ. ಅಯ್ಯೋ, ಮಣ್ಣು ತುಂಬಾ ಮೆತ್ಕೊಂಡಿದ್ದೆ. ನಾನು ತೊಳಿತೀನಿ. ಲಕ್ಷ್ಮಿ, ನೀನ್ ಮುಟ್ಟಬಾರ್ದು, ನೀನ್ ಮುಟ್ಟಬಾರ್ದು. ಮುಟ್ಟಬಾರ್ದು? ಯಾಕೆ? ನನ್ನನ್ನು ಮುಟ್ಟಬೇಡಿ ಅಂತ ಪಾಂಡುರಂಗನ ಮೇಲೆ ಆಣೆ ಇಟ್ಟಿದ್ದೆ. ಇನ್ನು ಮೇಲೆ ನೀನ್ ನನ್ನನ್ನು ಮುಟ್ಟೋದು, ನಾನ್ ನಿನ್ನನ್ನು ಮುಟ್ಟೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಲಕ್ಷ್ಮಿ. ಅಯ್ಯೋ, ಮಗು ಸತ್ತಂತದೆ ಏನು ಅಂತ ಹೇಳಿದೆ, ಹಾಗಂದ್ಬಿಟ್ಟೆ. ಅದನ್ನೇ ಮನ್ಸಿಗೆ ಹಚ್ಕೊಂಡ್ರ. ಲಕ್ಷ್ಮಿ, ತಿಳಿದು ಮುಟ್ಟಿದ್ರೂ ಬೆಂಕಿ ಸುಡುತ್ತೆ, ತಿಳಿದೇ ಮುಟ್ಟಿದ್ರೂ ಬೆಂಕಿ ಸುಡುತ್ತೆ. ಹೀಗೆ ಎಷ್ಟು ದಿವಸ ಅಂತ ಕಷ್ಟಪಡ್ಬೇಕು ಅಂತಿದ್ದೀರಾ? ನನ್ನ ಮುಟ್ಟಲ್ಲ, ನಾ ಮಾಡಿದ ಅಡಿಗೆ ತಿನ್ನೋಲ್ಲ, ನಾನ್ ತಂದಿದ್ ನೀರ್ ಸಹಿತ ಕುಡಿಯೋಲ್ಲ ಅಂತಿರಲ್ಲ. ನಿಮ್ ತೊಡೆ ಮೇಲೆ ತಲೆ ಇಟ್ಟು ಹಾಯಾಗಿ ಪ್ರಾಣ ಬಿಡ್ಬೇಕು ಅಂತಿದ್ದೆ. ಹಣೆ ಬರಹ ಅದನ್ನು ತಪ್ಪಿಸ್ತು. ಹೀಗಿರ್ಬೇಕು, ಹೀಗೆ ನಡಿಬೇಕು ಅಂತ ಅವನ ಇಚ್ಛೆ ಇರುತ್ತೆ, ಅದ್ರ ಹಾಗೆ ನಡ್ಕೊಂಡು ಹೋಗುತ್ತೆ ಅಷ್ಟೇ. ಹಾಗಾದ್ರೆ ನನ್ನ ಇಚ್ಛೆ ಒಂದಿದೆ, ಅದನ್ನಾದ್ರೂ ನಡ್ಸ್ಕೊಡ್ತೀರಾ? ನಡ್ಸೋಂಥದ್ದಾದ್ರೆ ನಡೆಸ್ಕೊಡ್ತೀನಿ. ನೀವೇನೊಂದು ಮದುವೆ ಮಾಡ್ಕೊಳ್ಳಿ. ಮದುವೆ? ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕೆ? ಸಂಸಾರ ಬಂಧನದಿಂದ ಬಿಡಿಸಿಕೊಂಡು ವಿಠ್ಠಲ್ ಸಾಯುಜ್ಯ ಸೇರ್ಬೇಕು ಅಂತಿರೋ ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕೆ? ಲಕ್ಷ್ಮಿ, ಹೆಂಡತಿ ಆದವಳು ಗಂಡನ್ನ ಭವಸಾಗರದಿಂದ ಪಾರು ಮಾಡಿ ಭಗವಂತನ ಸಮ್ಮುಖ ಕಳಿಸೋ ಸಾರ್ಥಿ ಆಗ್ಬೇಕೇ ಹೊರತು ಅವನ ಕಾಮ ಕ್ರೋಧಗಳಿಗೆ ಪ್ರೋತ್ಸಾಹ ಕೊಟ್ಟು ನರಕಕ್ಕೂ ನೂಕೋ ಕಾಮಿನಿ ಆಗ್ಬಾರ್ದು. ಕಾಮಿನಿ ಆಗ್ಬೇಕು, ಕಣ್ಮಣಿ ಆಗ್ಬೇಕು, ಯೋಗಕ್ಷೇಮ ನೋಡ್ಕೊಳ್ಳೋ ಸಂಗಾತಿನೂ ಆಗ್ಬೇಕು. ಹಾಗೆ ಕೈ ಹಿಡಿದವರ ವಂಶೋದ್ಧಾರ ಮಾಡೋ ಕಲ್ಪವೃಕ್ಷನೂ ಆಗ್ಬೇಕು. ಪುರಾಣ ಪುಣ್ಯಕಥೆಗಳನ್ನ ಕೇಳಿ ದೊಡ್ಡ ದೊಡ್ಡ ಮಾತನಾಡ್ತಾ ಇದ್ದೀನಿ. ಆಡೋದಕ್ ಮುಂಚೆ ಏನ್ ಮಾತನಾಡ್ತಾ ಇದ್ದೀನಿ ಅನ್ನೋದ್ರ ಅರ್ಥ ತಿಳ್ಕೊಂಡು ಮಾತನಾಡ್ಬೇಕು. ನಾನು ತಿಳ್ಕೊಂಡೇ ಮಾತಾಡ್ತಾ ಇದ್ದೀನಿ. ನೀವು ಸುಖವಾಗಿರ್ಬೇಕು, ಈ ಮನೇಲಿ ನಿಮ್ ಸಂತಾನ ಬೆಳಿಬೇಕು. ಆ ಸಂತಾನ ನಾವು ಸಾಯಂಕಾಲಕ್ಕೆ ನಮ್ ಬಾಯಿ ನೀರು ಬಿಡ್ಬೇಕು ಅಲ್ವೇ? ಆ ಪಾಂಡುರಂಗನೇ ನನ್ನ ಮನಸ್ಸಿನಲ್ಲಿ ಕೂತು ಈ ಮಾತನ್ನ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ನೀವಿದಕ್ಕೆ ಒಪ್ಲೇಬೇಕು, ಇಲ್ದ ಹೋದ್ರೆ ಪಾಂಡುರಂಗನ ಮೇಲೆ ಆಣೆ. ಲಕ್ಷ್ಮಿ, ಲಕ್ಷ್ಮಿ, ಮಾತಿಗೂ ಪಾಂಡುರಂಗನ ಮೇಲೆ ಯಾಕೆ ಆಣೆ ಇಡ್ತೀವಿ? ಇಷ್ಟು ಸುಲಭವಾಗಿ ಅವನ ಹೆಸರು ಹೇಳಿ ವ್ಯಾಪಾರ ಮಾಡಬಾರದು. ವ್ಯಾಪಾರಕ್ಕಲ್ಲ ಅಂದ್ರೆ ನಿಮ್ ಸುಖಕ್ಕೋಸ್ಕರ, ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ. ನೋಡಿ, ಆಣೆ ಇಟ್ಟಾಯ್ತು, ನಡೆಸಿದ್ರೆ ನಡೆಸಿ, ಇಲ್ದೆ ಹೋದ್ರೆ ಬಿಡಿ. ನೀವು ಈ ಆಣೆ ನಡೆಸದೆ ಹೋದ್ರೆ ಹಿಂದೆ ಇಟ್ಟ ಆಣೆ ನಡೆಸ್ಕೂಡ್ದು, ಜ್ಞಾಪಕ ಇಟ್ಕೊಳ್ಳಿ. ಪಾಂಡುರಂಗ,
ಯಾಕಪ್ಪ ಈ ಹೆಂಗಸಿಗೆ ಬುದ್ಧಿ ಕೊಟ್ಟು ನನ್ನನ್ನು ಹೀಗೆಲ್ಲ ಆಡಿಸ್ತಾ ಇದ್ದೀಯ? ಏನಿದೆಯಪ್ಪ ನಿನ್ನ ಇಚ್ಛೆ ಇದರಲ್ಲಿ? ಗೋರಾ ಗೋರಾ ಗೋರಣ ಓಹೋ ಅಪ್ಪ ದಯಮಾಡಿಸಿ ಹೇಳಮ್ಮ. ಏನು ಮನುಷ್ಯನಪ್ಪ ನೀನು? ನಾವು ಜೀವಿಸುತ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಂಡಿದ್ಯೋ ಇಲ್ವೋ? ಈ ಮನೇಲಿ ಹೀಗಾಯ್ತು ಹಾಗಾಯ್ತು ಅನ್ನೋ ಸುದ್ದಿನ ಇನ್ನೊಬ್ರನ್ನ ತಿಳ್ಕೊಬೇಕಾಯ್ತಲ್ವೇ? ಎಲ್ಲ ಪಾಂಡುರಂಗನ ಇಚ್ಛೆ ಹಾಗೆ ಪ್ರಪಂಚ ನಡೆಯುತ್ತೆ. ಕೊಡೋನು ಅವನೇ, ತಗೊಳ್ಳೋನು ಅವನೇ. ಅಪ್ಪ ದಣ್ಕೊಂಡ್ ಬಂದಿದೀಯಾ? ಮೊದ್ಲು ಸುಧಾರಿಸ್ಕೋ, ನಿಧಾನವಾಗಿ ಮಾತಾಡ್ವಂತೆ. ಕೂತ್ಕೊಂಡು ಮಾತಾಡೋದಕ್ಕೋಸ್ಕರ ಬರ್ಲಿಲ್ಲಮ್ಮ ನಾನು. ಇಲ್ಲಿದ್ರೆ ಆಗಾಗ ಮಗು ನೆನೆಸ್ಕೊಂಡು ಸಂಕಟ ಪಡ್ತೀರಿ, ಅದಕ್ಕೋಸ್ಕರ ನಮ್ಮ ಹಳ್ಳಿ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬಾ ಗೋರಣ್ಣ. ಕೃಷ್ಣ, ಈಗ ನಾನು ಎಲ್ಲಿಗೂ ಬರೋ ಸ್ಥಿತಿನಲ್ಲಿ ಇಲ್ಲಪ್ಪ. ಹಾಗಂತ ಹೇಳ್ಬೇಡಪ್ಪ. ನಿನಗೋಸ್ಕರದಿದ್ರು ನನ್ನ ಲಕ್ಷ್ಮಿಗೋಸ್ಕರ ಪಾಪ. ಸ್ವಲ್ಪ ದಿವಸ ನನ್ನ ಮನೇಲಿದ್ರೆ ಹೆತ್ತ ಹೊಟ್ಟೆ ಸಂಕಟ ಕಡಿಮೆ ಆಗತ್ತಪ್ಪ. ಆಗ್ಲಿ ಮಾವಯ್ಯ, ಇದರಿಂದ ಅವಳು ಸಮಾಧಾನ ಆಗೋ ಹಾಗಿದ್ರೆ ಬರ್ತೀನಿ ಅಂತೆಲ್ಲ ಅಷ್ಟೇ ಸಾಕಪ್ಪ. ಬೇಗ ಗಾಡಿ ಕಟ್ಸು. ಪಾಪ ಗೋರ ಕೂತ್ಕೋ. ಹತ್ತು ಗೋರಣ್ಣ. ಹೋಗ್ಲಿ ಗಾಡಿ, ನಾವು ನಡ್ಕೊಂಡು ಹೋಗೋಣ. ಹಾ ಅದು ಸರಿ. ಹೊಡಿಯೋ ಗಾಡಿ ಹೊಡಿಯೋ, ನಾವು ನಡ್ಕೊಂಡು ಮಾತಾಡ್ಕೊಂಡು ಬರ್ತೀವಿ. ಬಾಬಾ ಚೆನ್ನಾಗಿದ್ದೀರಾ? ಎಷ್ಟು ದಿವಸ ಆಯ್ತು ನೀವು ಬಂದು, ಎಷ್ಟು ದಿವಸ ಆಯ್ತು ನಿಮ್ಮನ್ನು ನೋಡಿ. ಪಾಪ ಎಲ್ಲಿ ಬಾಬಾ? ಈ ಮನುಷ್ಯರ ಸಹವಾಸವೇ ಬೇಡ ಅಂತ ಭಗವಂತ ಪಾಪನ್ನ ಕರ್ಕೊಂಡ್ಬಿಟ್ಟ ಮಂಜು. ಯಾಕೆ ಕಣ್ಣಲ್ಲಿ ನೀರು ಹಾಕ್ತೀಯ ಲಕ್ಷ್ಮಿ? ಹೋಗಿದ್ದು ಮತ್ತಿರ್ಗಿ ಹಿಂದಕ್ಕೆ ಬರೋಲ್ಲ. ಒಳಗೆ ಬಂದು ಬೇಗ ಅಡಿಗೆ ಮಾಡು. ಬನ್ನಿ ಬನ್ನಿ ಬನ್ನಿ. ನಡಿ ಮಂಜು, ದಿನ ನಾ ಮಾಡಿದ ಅಡಿಗೆ ತಿಂದು ತಿಂದು ಅವರಿಗೆ ಬೇಜಾರಾಗಿದೆ. ಇವತ್ತು ನೀ ಮಾಡು, ನಿನ್ ಕೈಯಿಂದ ರುಚಿ ನೋಡ್ಲಿ. ನಡಿಯಮ್ಮ ಬನ್ನಿ. ಅವ್ರಿಗೆ ಬಡ್ಸಮ್ಮ. ಬಾಬೆ ಸೊಪ್ಪಿನ ಪಲ್ಯ ಹೇಗಿದೆ? ಬಹಳ ಚೆನ್ನಾಗಿದೆ. ಈ ಪಲ್ಯ ಅದು ಅಷ್ಟೇ ಚೆನ್ನಾಗಿದೆ. ಉಪ್ಪಿನಕಾಯಿ ಅದು ಚೆನ್ನಾಗಿದೆ. ನಾನೇ ಹಾಕಿದ್ದು. ಮತ್ತೆ ಅನ್ನ ಕಲಸಿ ಹುಳಿ ಬಡಿಸಿ. ಹುಳಿ ಹೇಗಿದೆ ಬಾಬಯ್ಯ? ಬಹಳ ಸೊಗಸಾಗಿದೆ. ನಿಜವಾಗಿಯೂ ಬ್ರಹ್ಮಾನಂದವಾಗಿದೆ. ಅದು ಸ್ವಲ್ಪ ಅನ್ನ ತರ್ತೀನಿ. ಸಾಕು ಸಾಕು ಸಾಕು. ಏನ್ ಬೋ ಹೀಗ್ ನಾಚಿಕೋತೀರಿ? ಊಟ ಮಾಡಿ ಬಾವ. ಊಟದಲ್ಲಿ ಅಂತದ್ದು ನಾಚಿಕೆ? ಇದನ್ನು ಹೊಟ್ಟೆ ಅಂತ ತಿಳ್ಕೊಂಡಿದ್ಯೋ ಅಥವಾ ಭತ್ತ ತುಂಬಾ ಚೀಲ ಅಂತ ತಿಳ್ಕೊಂಡಿದೀಯೋ? ಬಸ್ಲ ಬಾವ. ಬಾವ ಬಾ ಮಂಜು. ಒಳಗಡೆ ಕುಣಿಲ್ ಅಕ್ಕನ್ಗೂ ನಿಮ್ಗೂ ಹಾಸಿಗೆ ಹಾಸಿದ್ದೀನಿ, ಬನ್ನಿ ಮಲ್ಕೊಳ್ಳಿ. ಬೇಡ ಮಂಜು, ಒಳಗಡೆ ತುಂಬಾ ಶೆಕೆ, ಇಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಹೋಗ್ ಮಲ್ಕೋ. ನಂಗೆ ನಿದ್ದೆ ಬರೋಲ್ಲ. ನಿದ್ದೆ ಬರಲ್ಲ? ಬಾಬಾ ಒಂದ್ ಕಥೆ ಹೇಳಿ ಬಾವ. ಕಥೆ? ಇನ್ನು ಈ ಕಥೆ ಕೇಳೋ ಹುಚ್ಚು ಬಿಟ್ಟಿಲ್ವೇ ನಿನಗೆ? ಹೇಳಿ ಬಾವ. ನಾಳೆ ನಿನ್ ಮದುವೆ ಆಗೋ ಒಂದ್ ಗತಿ ಏನು ಅಂತ. ಯಾಕೆ ಏನಾಗುತ್ತೆ? ಅವನು ಕಥೆ ಹೇಳು ಅಂತ ಹಿಡ್ಕೊಂಡ್ರೆ ಅವ್ನು ಮಲ್ಕೊಳ್ಳೋದು ಯಾವಾಗ? ಹೇಳ್ತಾನೆ ಅವನ್ ಮಲ್ಕೊಂತಾನೆ ಅಷ್ಟೇ. ಹೇಳಿ ಬಾವ. ಸರಿ ಸರಿ, ಆಯ್ತು ಆಯ್ತು ಆಯ್ತು. ಒಂದಾನೊಂದು ಕಾಲದಲ್ಲಿ ಉತ್ತಾನಪಾದರಾಯ ಅಂತ ಒಬ್ಬ ರಾಜ ಇರ್ತಾನೆ. ಅವನಿಗೆ ಇಬ್ರು ಹೆಂಡ್ರು. ಒಬ್ಬಳ ಹೆಸರು ಸುಮತಿ,
ಇನ್ನೊಬ್ಬಳ ಹೆಸರು ಸುರುಚಿ. ಸುಮತಿಗೆ ಉತ್ತರ ಅಂತ ಒಬ್ಬ ಮಗ ಇರ್ತಾನೆ. ಸುರುಚಿಗೆ ಧ್ರುವ ಮಗ. ಒಂದು ದಿವಸ ಧ್ರುವ ರಾಜಸ್ಥಾನಕ್ಕೆ ಬರ್ತಾನೆ. ಲಕ್ಷ್ಮಿ, ಹೊತ್ತಾಯ್ತು, ಹೋಗಿ ಮಲಗ ಹೋಗು ಮಗು. ಮಲ್ಕೊಂಡ್ರು ನಿದ್ದೆ ಬರೋಲ್ಲಪ್ಪ. ಎಷ್ಟು ದಿವಸ ಹೀಗೆ ಅಳ್ತಾ ಇರ್ತೀಯಮ್ಮ, ಎಷ್ಟು ದಿವಸ ಹೀಗೆ ಬರ್ತಾ ಇರ್ತೀಯಮ್ಮ. ನಿನ್ ಸಂಕಟಕ್ಕೆ ಕೊನೆನೇ ಇಲ್ವೇ ಮಗು? ಇದೆಯಪ್ಪ, ಇದೆ. ಅದಕ್ಕೆ ನೀನ್ ಮನಸ್ಸು ಮಾಡ್ಬೇಕು. ಹೇಳಮ್ಮ, ಏನ್ ಮಾಡಿದ್ರೆ ನೀ ಸುಖವಾಗಿರ್ತೀಯಮ್ಮ? ಹೇಳು, ನಾ ಮಾಡ್ತೀನಿ. ನಿಜವಾಗ್ಲೂ ಮಾಡ್ತೀಯಪ್ಪ? ಯಾಕಮ್ಮ ಹೀಗೆ ಕೇಳ್ತೀಯ? ನನಗಿರೋದು ನೀವಿಬ್ಬರು ಮಕ್ಕಳು. ನಿಮ್ಮ ಸುಖಕ್ಕಿಂತ ಹೆಚ್ಚಾದ ಇನ್ನೇನ್ ಬೇಕಾಗಿದೆಯಮ್ಮ ನನಗೆ? ನಾವಿಬ್ರು ಸುಖವಾಗಿರ್ಬೇಕಾದ್ರೆ ಮಂಜುನಾ ನಮ್ಮವರಿಗೆ ಕೊಟ್ಟು ಮದ್ವೆ ಮಾಡಪ್ಪ. ಲಕ್ಷ್ಮಿ, ಏನ್ ಹೇಳ್ತಾ ಇದ್ದೀಯಾ? ಅಪ್ಪ ಅಪ್ಪ, ಮಗು ಹೋದ್ಮೇಲೆ ನನ್ ಬುದ್ಧಿಗೆ ಹುಚ್ಚಿಡ್ದಾಗಿದೆ. ನಾನು ಏನ್ ಮಾಡ್ತೀನೋ ಏನ್ ಮಾತಾಡ್ತೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ನನ್ನ ಕೈ ಹಿಡಿದಿರೋರು ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದಾರಪ್ಪ. ಅಪ್ಪ, ಅವ್ರು ಸುಖವಾಗಿರ್ಬೇಕಪ್ಪ. ಅದಕ್ಕೋಸ್ಕರ ಮಂಜುನ್ ಕೊಟ್ಟು ಮದುವೆ ಮಾಡ್ಲೆ? ಒಬ್ಬ ಹೆಂಡತಿ ಬತ್ತಿರುವಾಗ ಮತ್ತೊಂದು ಹುಡುಗಿ ಕೊಟ್ಟು ಯಾರು ಮದುವೆ ಮಾಡ್ತಾರೆ? ಸಾಧ್ಯವಿಲ್ಲ, ಆಗುದಿಲ್ಲ, ಖಂಡಿತ ಮಾಡ್ಕೊಡ್ದು. ಇದಕ್ಕೆ ನಾವು ಒಪ್ಪೋದಿಲ್ಲ ಲಕ್ಷ್ಮಿ. ಅಪ್ಪ, ಏನಪ್ಪ ಇದು? ಅವಳ ಸಂತೋಷಕ್ಕೋಸ್ಕರ ನಿನ್ನ ಸುಖನ ಹಾಳು ಮಾಡ್ಬೇಕು ಅಂತಲ್ಲ ಅವಳು. ಅಂದ್ರೆ ಅಂದ್ರೆ ಅವಳ ಗಂಡ ಗೋರನ್ನ ನೀ ಮದುವೆ ಆಗ್ಬೇಕಂತಮ್ಮ. ಮಂಜು, ಹೌದಮ್ಮ, ಹೌದು. ನೀನ್ ಇದಕ್ಕೆ ಒಪ್ಕೊಂಡು ನನ್ನ ಎದೆ ಅವರಿನ ಆರಿಸ್ಬೇಕು. ಮುರಿದು ಬಿದ್ದಿರೋ ನನ್ನ ಸಂಸಾರಕ್ಕೆ ಹೊಸ ಚೈತನ್ಯ ತುಂಬಿ ಹೊಸ ಬದುಕು ಪ್ರಾರಂಭ ಮಾಡಿಸು. ಒಪ್ಕೊಮ್ಮ, ಒಪ್ಕೊ ಮಂಜು. ಮದ್ವೆ ಮಾಡ್ಕೊಂಡು ಹೋಗ್ಲೇಬೇಕಮ್ಮ. ಬೇರೆ ಮನೆ ಹೋಗೋ ಬದಲು ನನ್ನ ಮನೆಗೆ ಬಾ ಅಂತ ಕರಿತಾ ಇದ್ದೀನಿ. ನನಗೆ ತಂಗಿಯಾಗಿ ಹುಟ್ಟೋಳು ನನ್ನ ಗಂಡನ ಮನೇಲು ನನಗೆ ತಂಗಿಯಾಗೇ ಇರ್ಲಿ. ಬೇಡ ಅನ್ಬೇಡಮ್ಮ, ಒಪ್ಕೊ ಮಂಜು, ಒಪ್ಕೊಳ್ಳೆ, ಒಪ್ಕೊ. ನಾನು ಈ ಮದ್ವೆ ಒಪ್ಕೊಂಡ್ರೆ ನೀನ್ ಸುಖವಾಗಿರ್ತೀಯ? ಇರ್ತೀನಮ್ಮ, ಇರ್ತೀನಿ. ನಿನ್ ಕಣ್ಣೀರು ಸಂಕಟ ನಿಲ್ಲುತ್ತಾ? ಖಂಡಿತ ನಿಲ್ಲುತ್ತೆ. ಹಾಗಾದ್ರೆ ನಾನು ಒಪ್ಕೊಂಡಿದ್ದೀನಿ. ಮಂಜು, ಮಂಜು, ಈ ಮದುವೆಗೆ ಒಪ್ಕೊಂಡು ನಿನ್ ತಲೆ ಮೇಲೆ ಕಲ್ಲು ಹಾಕೋಬೇಡಮ್ಮ, ಕಲ್ಲು ಹಾಕೋಬೇಡಮ್ಮ. ಅಪ್ಪ, ಅಮ್ಮ ಸತ್ತಾಗ ನನಗೆ 6 ವರ್ಷ. ಅಕ್ಕ ಗಂಡನ ಮನೆಗೆ ಹೋಗೋ ತನಕ ತಾಯಿಗಿಂತ ಹೆಚ್ಚಾಗಿ ಸಾಕಿದ್ಲು. ನನ್ನ ತಾಯಿ ಆಗಿರೋ ನನ್ನ ಅಕ್ಕನೇ ನನ್ನ ಜೊತೆಲಿರೋ ಬಾ ಅಂತ ಕರೀತಿರುವಾಗ ನಾನು ಹೋಗ್ತಿದ್ರೆ ದೇವ್ರು ಒಪ್ಪೋದಿಲ್ಲ. ನೀನು ಒಪ್ಕೋಪ್ಪ, ಆಶೀರ್ವಾದ ಮಾಡು. ಹೇಳಮ್ಮ, ಹೇಳು. ಕಂಕನ ಬಳ ಎಲ್ಲಿರುತ್ತೋ ಯಾರು ಗೊತ್ತು? ಮಂಜು, ಮಂಜು, ತುಂಟಿ ಆದ್ರೂ ಬೆಣ್ಣೆ ಅಂತ ಮನಸ್ಸು, ಮಾತು ಹೊರಟಾದ್ರು ಮನಸ್ಸು ಚಿನ್ನ ಕಣೆ. ಏನೇನು ಒಪ್ಪಿಗೆ ಅಂತ ಇವತ್ತು ನನಗೆ ಜೀವ ಕೊಟ್ಟೆ. ಮಂಜು, ನೋಡೋರ್ ಕಣ್ಣಿಗೆ ನೀನು ಸೌತಿ ಆಗಿದ್ರು ನನ್ನ ಅಂತರಂಗದಲ್ಲಿ ನನ್ನ ಮನೆ ಉದ್ಧಾರ ಮಾಡೋ ಭಾಗ್ಯಲಕ್ಷ್ಮಿ ಅಮ್ಮ ನೀನು. ಅದೆಲ್ಲ ಸರಿ ಲಕ್ಷ್ಮಿ, ನೀ ಹೇಳ್ಬಿಟ್ಟೆ, ಮಂಜು ಒಪ್ಕೊಂಡ್ಬಿಟ್ಲು. ಆದ್ರೆ ಘೋರ. ಅಪ್ಪ, ಅವ್ರ ಮಾತು ನನಗಿರ್ಲಿ, ಅವ್ರಿಗೆ ನಾನು ಹೇಳ್ತೀನಪ್ಪ. ಮಂಜು, ಏನಂದ್ರೆ? ಏನ್ ಲಕ್ಷ್ಮಿ? ಓಹೋ, ಎಷ್ಟು ದಿವಸ ಆಯ್ತು ನಿನ್ನ ನಗಮುಖ ನೋಡಿ. ಇನ್ನು ಮೇಲೆ ನಾನು ಹೇಗೆ ಯಾವಾಗ್ಲೂ ನಗ್ನಗ್ತಾ ಇರ್ತೀನಿ. ಏನ್ ವಿಷಯ? ನಮ್ಮ ಮಂಜು ಮದುವೆ. ಬಹಳ ಸಂತೋಷ, ಬಹಳ ಸಂತೋಷ. ಯಾರು ವರ? ಇನ್ಯಾರು, ನೀವೇ. ಲಕ್ಷ್ಮಿ, ಪಾಂಡಂಗನ ಮೇಲೆ ಆಣಿಟ್ಟಿದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ಲಕ್ಷ್ಮಿ, ಲಕ್ಷ್ಮಿ, ಇದೇನಪ್ಪ, ಏನಪ್ಪ ನಿನ್ನ ವಿಚಿತ್ರ ಇದು? ಕನ್ಯಾದಾನ ಪುರ
जगतां शतम् ಲಕ್ಷ್ಮಿ ಸುಖವಾಗಿರ್ಲಿ ಅಂತ ಮಂಜೂನು ನಿನಗೆ ಕೊಟ್ಟಿದ್ದೀನಿ. ಇಬ್ಬರನ್ನು ಸಮನಾಗಿ ನೋಡ್ಕೋ. ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋ ಹಾಗ ಹಾಕೊಡ್ದು. ಲಕ್ಷ್ಮಿನ ಹೇಗೆ ನೋಡ್ಕೋತೀವೋ ಹಾಗೆ ಮಂಜೂನು ನೋಡ್ಕೋಬೇಕಪ್ಪ. ಇದರಲ್ಲಿ ಭೇದ ಮಾಡಿದ್ರೆ ನಿನಗ ಪಾಂಡುರಂಗನಾನೆ. ಯಾಕಪ್ಪ ಹೀಗೆ ನೋಡ್ತೀಯಾ? ಯಾಕೂ ಇಲ್ಲ. ಹಾಗೆ ಮಂಜು, ಇವತ್ತು ನೀನು ಸಂಸಾರ ಪ್ರಾರಂಭ ಮಾಡೋ ಮೊದಲ ರಾತ್ರಿ. ಅವರಿಗೆ ಪಾಂಡುರಂಗ ಅಂದ್ರೆ ಪ್ರಾಣ. ಧ್ಯಾನ ಮಾಡ್ತಾ ಕೂತ್ರೆ ಅವ್ರನ್ನವರೇ ಮರ್ತು ಬಿಡ್ತಾರೆ. ಅದಕ್ಕೆ ನೀನ್ ನನ್ನಂತ ಅವ್ರ ಮನಸ್ಸನ್ನ ನಿನ್ ಕಡೆ ಉಳಿಸ್ಕೊ. ಹಗಲು ರಾತ್ರಿ ನೀನ್ ಧ್ಯಾನ ಮಾಡೋ ಹಾಗೆ ಮಾಡು. ಅವ್ರ ಪಾಂಡುರಂಗನ್ನ ಮರೆಸು. ಆಗ್ಲೇ ಇಬ್ರು ಬದುಕು ಸುಖವಾಗುತ್ತೆ. ಮಾಡ್ತೀಯಾ? ಮರಿಬೇಡ. ಈ ದೇಹನ ಗುರುತಿಸೋದಕ್ಕೆ ಹಿರಿಯರು ಗೋರ ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ಕವಿ. ಕೈ ಹಿಡಿದೋಳು ಗಂಡನ್ನ ಹೆಸರಿಲ್ ಕಡಿಬಾರ್ದು. ಹಾಲು ಅಲ್ಲಿ ನಾನೇ ಕುಡಿಸ್ತೀನಿ. ದೂರ 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 ಬಜ್ಜಿ ದೂರ. ನೋಡ ನೋಡು, ಇದನ್ನಿಟ್ಟು ನೀನು ಹೋಗ ಅಲ್ಲಿ ಮಲಕು. ಸರಿ, ನೀನಲ್ಲಿ ಮಲಗು, ನಾನಲ್ಲಿ ಹೋಗಿ ಮಲ್ಕೋತೀನಿ. ಏನಮ್ಮ ಲಕ್ಷ್ಮಿ, ಎಲ್ಲ ನಿನ್ನ ಮನಸ್ಸಿನಾಗ ನಡೀತಲ್ವೇನಮ್ಮ? ನಡೀತಪ್ಪ. ನಿನಗೆ ತುಂಬಾ ಸಂತೋಷವಾಗಿರ್ಬೇಕು. ಸಂತೋಷವಾಗಿದೆಯಪ್ಪ. ಬೆಳಗಿಂದ ದುಡ್ದು ನೀನು ಸುಸ್ತಾಗಿದ್ದೀಯ, ಹೋಗಿ ಮಲಗಮ್ಮ. ಅಪ್ಪ, ಆ ಸಂತೋಷದಲ್ಲಿ ನಿದ್ದಿನೇ ಬರ್ತಾ ಇಲ್ಲಪ್ಪ. ಅಪ್ಪ, ನಮ್ಮ ಮಂಜು ನನ್ನ ಮನೇಲಿ ತೊಟ್ಲು ಕಟ್ಟಿ ಆ ಮಗುನ ತೊಟ್ಲಲ್ಲಿ ಮಲಗಿಸಿ ಆ ತೊಟ್ಲು ಆಡಿಸ್ತಾ ಆನಂದವಾಗಿ ಜೋಗಳ ಹಾಡ್ತಾ ಇದ್ದಾಳೆ. ಆ ಮಗು ಅಳು ನಗು ಎಲ್ಲ ನನ್ನ ಕಿವಿ ಕೇಳಿಸ್ತಾ ಇದೆ. ಈಗ ನಾನು ತುಂಬಾ ಸಂತೋಷವಾಗಿದ್ದೇನಪ್ಪ. ಮಂಜು, ಯಾಕಮ್ಮ, ಯಾಕೆ ಹೊರಗೆ ಬಂದೆ? ಮಂಜು ಯಾಕೆ ಹೊರಗಡೆ ಹೋದ್ಲು? ನಿಮ್ಮನ್ನೇ ಕೇಳ್ತಾ ಇರೋದು. ನನ್ನ ತಂಗಿ ಏನ್ ತಪ್ಪು ಮಾಡಿದ್ಲು? ಏನೂ ಇಲ್ಲ ಲಕ್ಷ್ಮಿ. ಆದ್ರೇನು? ಬೆಕ್ಕಡ್ಡ ಬಂತ? ಹಲ್ಲಿ ಲೊಚ್ಕೊಡ್ತಾ? ಅದ್ಯಾವುದೂ ಅಲ್ಲ ಲಕ್ಷ್ಮಿ. ಮತ್ತೆ ಶಾಸ್ತ್ರೋಕ್ತವಾಗಿ ಮದ್ವೆ ಆದ ಹೆಂಡತಿ ಅವಳು. ಸಾಯೋ ತನಕ ಇರ್ಬೇಕಾದ್ದು ನಿಮ್ ಜೊತೆಲಿ. ಆ ಜೊತೆ ಪ್ರಾರಂಭವಾಗೋ ಮೊದಲನೇ ರಾತ್ರಿ ಇದು. ಇವತ್ತು ಯಾಕೆ ಅವನ್ನ ಹೊರಗಟ್ಟಿದ್ರಿ ಹೇಳಿ? ಯಾಕೆ? ಸ್ವಲ್ಪ ಸಮಾಧಾನ. ಅಲ್ಲ ಮಲಕ್ಕೊಂದೆ, ಇಲ್ಲೇ ಮಲಕ್ಕೋತೀನಿ ಅಂದ್ಲು.
ಸರಿ ನೀನ್ ಇಲ್ಲೇ ಮಲಗು, ನಾನೆಲ್ಲ ಮಲ್ಕೋತೀನಿ ಅಂದೆ. ಅದಕ್ಕೆ ಯಾಕೆ ಹಾಗೆ ಹೇಳಿದ್ರಿ? ಏನ್ ಕಾರಣ? ನಮ್ಮಪ್ಪ ಆಶೀರ್ವಾದ ಮಾಡುವಾಗ ಏನ್ ಹೇಳಿದ್ರು? ಒಂದು ಕಣ್ಣಿ ಬೆಣ್ಣೆ, ಒಂದು ಕಣ್ಣಿ ಸುಣ್ಣ ಮಾಡಬಾರ್ದು. ಲಕ್ಷ್ಮಿನ ಹೇಗೆ ನೋಡ್ಕೋತೀಯೋ ಮಂಜುನೂ ಹಾಗೆ ನೋಡ್ಕೋಬೇಕು. ಇದ್ರಲ್ಲಿ ಏನಾದ್ರೂ ಭೇದ ಮಾಡಿದ್ರೆ ಪಾಂಡ್ರಂಗ ನಾನಂತ ಹೇಳಿಲ್ಲ. ನೋಡಿದ್ಯಾ, ನಿಮ್ಮ ತಂದೆ ಹೇಳಿದ ಮಾತು ನಿನ್ನ ಬಾಯಿನಲ್ಲೇ ಬಂತು. ನಿನ್ನನ್ನು ನಾನು ಮುಟ್ತಾ ಇಲ್ಲ. ಮಂಜುನ್ ಮುಟ್ಟಿದ್ರೆ ನಿನ್ನ ದ್ರೋಹ ಮಾಡಿದ ಹಾಗಾಗಲ್ವೇ? ಒಬ್ರಿಗೊಂದು ಇನ್ನೊಬ್ರಿಗೊಂದು ಭೇದ ಮಾಡಿ ದೋಷ ಬರುತ್ತೆ. ಅದಕ್ಕೋಸ್ಕರ ನಿನ್ನನ್ನು ಹೇಗೆ ನಾನು ಮುಟ್ತಾ ಇಲ್ವೋ ಹಾಗೆ ಮಂಜನ್ನು ಮುಟ್ಟಲ್ಲ. ಇವರೇನಪ್ಪ ಸಂಭವಿಸಿ ನಮ್ಮಕ್ಕ ಅಮ್ಮ ಸಾಕ್ಷಾತ್ ತುಳಸಿ ದೇವಿ ಇದ್ದಾರೆ. ನಮ್ಮ ಅಕ್ಕನ ಹೆಸರು ತುಳಸಿನೇ. ಅಮ್ಮ ಅಡಿಗೆ ಏನೇನ್ ಮಾಡಿದೆ ಅಮ್ಮ? ನನ್ನ ಕೈನಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡಿದ್ದೀನಿ ಸ್ವಾಮಿ. ಅವರಲ್ಲಿ ಅವರು ಅಶ್ವತ್ಥ ಹತ್ರ ಮೂಗಿಡ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಮೊದ್ಲು ಸತ್ಕಾರ ಮಾಡಿ ಕರ್ಕೊಂಡು ಬಾ, ಆಶೀರ್ವಾದ ತಗೊಂಡು ಬರ್ತೀನಿ ಅಂದ್ರು. ಓ ಹಾಗೇನು? ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ, ಬನ್ನಿ ಬನ್ನಿ ಬನ್ನಿ. ಊಟ ಮಾಡಿ ಸ್ವಾಮಿ. ಹುಳಿ ಹುಳಿ ಸಂಕೋಚ ಪಟ್ಕೋಬೇಡಿ ಸ್ವಾಮಿ. ನಿಮ್ಮನೆ ಅಂತ ತಿಳ್ಕೊಳ್ಳಿ, ಏನು ಬೇಕು ಕೇಳಿ ಹಾಕೊಳ್ಳಿ. ಸಾಕು 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 ಸಾಕು. ಮೊಸರುಗನ್ನ ಬೇಕಂತೆ. ನಮ್ಮ ಹೊಟ್ಟೆ ತುಂಬಿರ್ಬೇಕು. ನಿಧಾನಾಗಿ ಮಾಡಿ, ನಿಧಾನಾಗಿ ಮಾಡಿ. ಮೊಸರು ಮೊಸರು ತುಂಬಿದೆಯೋ ಹೊಟ್ಟೆ? ಸಾಕು ಸಾಕು. ಹೊಟ್ಟೆ ತುಂಬತೆ? ಸ್ವಾಮಿ ಹೇಳಿ ಮೇಲೆ ಕೈ ತೊಳಿಸ್ತೀನಿ. ತಗೋ ತಗೋ. ವಿಷಯ ಎಲ್ಲ ಗೊತ್ತಾಯ್ತು. ತಾಳಿ ಕಟ್ಟಿದ ಗಂಡ ಅನ್ನೋ ಅಧಿಕಾರ ಪಡ್ಕೊಂಡವನೇ ಗೋರ.
ಗಂಡನಾದವನು ಹೆಂಡತಿ ಕೊಡ್ಬೇಕಾಗಿರೋ ಸುಖ ಸಂತೋಷ ನಿನ್ಗೇನು ಕೊಟ್ಟವನೇ? ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಿನಗೋ ತುಂಬು ಪ್ರಾಯ, ಮನಸ್ಸಿನಲ್ಲಿ ಏನೇನೋ ಆಸೆಗಳಿರುತ್ತೆ. ಹೆದರ್ಕೋಬೇಡ, ಅದಕ್ಕೆಲ್ಲ ನಾನ್ ಸಹಾಯ ಮಾಡ್ಕೊಡ್ತೀನಿ. ನಿಂತ್ಕೋ. ಈ ವಿಷಯ ಯಾರಿಗೂ ಹೇಳ್ಬೇಡ. ಇನ್ನು ಮೇಲೆ ನಾವಿಬ್ರು ಗೊಟ್ಟಾಗಿ ಮಂಜು ಮಂಜು, ಯಾಕಮ್ಮ ಏನಾಯ್ತು? ಊರ್ದವ್ರಿಗೆಲ್ಲ ನಮ್ ಸಂಗತಿ ಗೊತ್ತಾಗಿದೆ. ಬೀದಿ ನಾಯಿಗಳೆಲ್ಲ ನನ್ ಕಚ್ಚಕ್ ಬರ್ತಾ ಇದೆ. ಮಂಜು, ಇದುವರೆಗೂ ಬರೀ ಆಡ್ಕೋತಾ ಇದ್ರು, ಈಗ ಇಲ್ಲಿವರೆಗೂ ಬಂದ್ರ? ಇದಕ್ಕೆಲ್ಲ ಅವನೇ, ಆ ಪಾಂಡುರಂಗನೇ ಕಾರಣ. ಅವರು ಮಗುನ್ ಕೊಂದ್ರು, ಪಾಂಡುರಂಗ ನನ್ನ ಕೊಂದ, ನಾನು ನಿನ್ನ ಕೊಂದಮ್ಮ. ಇಷ್ಟೇ ಕಣಮ್ಮ, ನಮ್ಮ ಬಾಳೆಲ್ಲ ಇಷ್ಟೇ. ಸಾಯೋವರೆಗೂ ಕಣ್ಣೀರು ಸುರಿಸ್ತಾ ಬಾಳ್ಬೇಕು. ಆಗದೆ ಹೋದ್ರೆ ಕೆರೆನೋ ಬಾವಿಲೋ ಬಿದ್ದು ಸಾಯ್ಬೇಕು. ಹೌದಕ್ಕ, ನೀನ್ ಹೇಳಿದ್ ಸರಿ, ಸಾಯ್ತೀನಿ. ಮಂಜು, ಎಲ್ಲಿ ಹೋಗ್ತೀಯಾ? ಮದ್ವೆ ಆಗುಂದಿ ಅದೇ, ಈಗ ಕೆರೆಲೋ ಬಾವಿಲೋ ಬಿದ್ದು ಸಾಯ್ಬೇಕು ಅಂತ ಹೇಳ್ತಾ ಇದ್ಯಾ? ಸಾಯ್ತೀನಿ ಮಂಜು. ಸಂತ ತಡಿಲಾರ್ದೆ ಹಾಗಲ್ಲಮ್ಮ, ನೀ ಹಾಗಲ್ಲ ಅನ್ಬಾರ್ದು. ಅದರಿಂದ ಏನ್ ಪ್ರಯೋಜನ? ನೀನ್ ಸುಖವಾಗಿರ್ತೀಯ ಅಂತ ತಿಳ್ಕೊಂಡ್ ಮದ್ವೆ ಮಾಡ್ಕೊಂಡೆ. ನಿನ್ ಕಣ್ಣೀರ್ ನಿಲ್ಲಿಲ್ಲ, ನಿನ್ ಸಂಕಟ ನಿಲ್ಲಿಲ್ಲ, ನಿನ್ ಆಸೆನೂ ಪೂರ್ತಿ ಆಗ್ಲಿಲ್ಲ. ಏನೋ ಪ್ರಯೋಜನ ಆಗ್ತಿರೋ ಈ ಸುಡುಗಾಡು ಜೀವ ಎಷ್ಟು ಬೇಗ ಹಾಳಾದ್ರೆ ಅಷ್ಟು ಒಳ್ಳೇದು. ಮಂಜು, ಮಂಜು, ಬೇಡಮ್ಮ ಬೇಡ, ನಿನ್ ಬಾಯಿನಂತ ಮಾತು ಬರಬಾರ್ದು. ನಿಮ್ಮ ಕೈ ಹೋಗದೆ ಬೇಡ್ಕೊಳ್ತೀನಿ ಮಂಜು. ಸಾಯ್ಬಾರ್ದು, ನನ್ ಮಂಜು ಬಾಳ್ಬೇಕು. ನೀನ್ ಸುಖವಾಗಿರ್ತೀಯ ಅಂತ ತಿಳ್ಕೊಂಡು ಮದುವೆ ಮಾಡ್ಕೊಂಡೆ. ನಿನ್ ಕಣ್ಣೀರ್ ನಿಲ್ಲಿಲ್ಲ, ನಿನ್ ಸಂಕಟ ನಿಲ್ಲಿಲ್ಲ, ನಿನ್ ಆಸೆನೂ ಪೂರ್ತಿ ಆಗ್ಲಿಲ್ಲ. ಏನೂ ಪ್ರಯೋಜನ ಆಗ್ದಿರೋ ಈ ಸುಡುಗಾಡು ಜೀವ ಎಷ್ಟು ಬೇಗ ಹಾಳಾದ್ರೆ ಅಷ್ಟು ಒಳ್ಳೇದು.
ಕೈಗಳೇ, ಪಾಂಡುರಂಗನ ಆಣೆನ ಮೀರಿ ಅವರುಗಳ ಮೈ ಸೋಕಿರೋ ನಿಮಗೆ ಇದು ಸರಿಯಾದ ಶಿಕ್ಷೆ. ನಿಮ್ಮನ್ನು ಹೇಗೆ ಬಿಟ್ರೆ ಇನ್ನೂ ಎಂತೆಂಥ ಪಾಪ ಕಾರ್ಯಗಳನ್ನ ಮಾಡಿಬಿಡ್ತಿರೋ ಏನು? ಪಾಂಡುರಂಗ, ದೂರ ದೂರ, ನಿಮ್ಮನ್ನು ಮುಟ್ಟಿದ ಕೈಗಳ ಶಿಕ್ಷೆ ಮಾಡಿದ್ದೆ. ಮೈ ಮುಟ್ಟಿದ್ರೆ ಮೈ ಮುಚ್ಚಿದೆ. ಏನ್ ಮಾಡಿ ಏನ್ ಮಾಡೋದು? ಅಯ್ಯ ಬಾರಯ್ಯ, ಬಾರಪ್ಪ ಇಲ್ಲಿ. ಯಾಕಪ್ಪ, ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಿ? ಬಾಪ, ಇಲ್ಲೋಡು ಇಲ್ಲೋಡು ಈ ಅನಾಹುತನ. ಏನಮ್ಮ ನೋಡ್ತಾ ನಿಂತಿರಲ್ಲ? ಅಯ್ಯೋ, ಎಂತ ಹೇಗಪ್ಪ ಆಯ್ತು? ಶಂಭೋ ಶಂಕರ ಹರ ಹರ ಮಹಾದೇವ. ವಿಠಲ ವಿಠಲ, ಶಾಂತಂ ಪಾಪಂ ಶಾಂತಂ ಪಾಪಂ. ಏನಿದು? ಉದ್ಧಾರ ಮಾಡೋ ಗುರುನ ಹುಡುಕೊಂಡು ಅಲಿತಿರುವಾಗ ಇಂತಹ ಕೆಟ್ಟ ದೃಶ್ಯ ನೋಡೋ ಪಾಪ ಬಂತೆ. ಸ್ವಾಮಿ ಸ್ವಾಮಿ ಸ್ವಾಮಿ. ಯಾರು? ನಾನು ಆ ವಿಠಲನ ಪರಮ ಭಕ್ತ ನಾಮದೇವ. ಏನಿ ಅನಾಚಾರ, ಏನಿ ಘೋರ? ಏನಾಯ್ತಪ್ಪ? ವಯೋವೃದ್ಧರಾದ ನಿಮಗೆ ಜ್ಞಾನ ಇಲ್ವೇ? ಈ ಶಿವಲಿಂಗದ ಮೇಲೆ ಕಾಲಿಟ್ಟು ಮಲಗಿದ್ದೀರಲ್ಲ. ಓ, ಈಗೇನು ಗೊತ್ತಾಗ್ಲಿಲ್ಲ. ವಯಸ್ಸಿನಿಂದ ಕಣ್ಣು ಮಂಜಾಗಿದೆ. ದಯವಿಟ್ಟೊಂದು ಉಪಕಾರ ಮಾಡ್ತೀಯ? ಉಪಕಾರ ಏನಾಗ್ಬೇಕು? ಇಟ್ಟು ಕಾಲನ್ನ ಆಡ್ಸೋಕ್ ಸಹ ನನ್ನ ಕೈಲಾಗ್ತಾ ಇಲ್ಲ. ಶಿವಲಿಂಗದ ಮೇಲಿಟ್ಟಿರೋ ನನ್ನ ಕಾಲ್ನ ಎಲ್ಲಿ ಶಿವ ಇಲ್ವೋ ಅಲ್ಲಿ ಇಡ್ತೀಯ? ಆಗಲಿ. ಏನಿದು ಅಜ್ಞಾನ? ಪಾಂಡುರಂಗನ ಭಕ್ತನಾದ ನನಗೆ ಯಾಕೆ ಈ ಅಂಧಕಾರ? ಶಿವನಿಲ್ಲದ ಸ್ಥಳ ಯಾವುದು? ನನ್ನ ಅಜ್ಞಾನಕ್ಕೆ ಧಿಕ್ಕಾರ. ಮಹಾನುಭಾವ, ಅಹಂಕಾರಕ್ಕೆ ಬಲಿಯಾಗಿ ಬರಿದಾಗಿರೋ ಈ ನನ್ನ ತಲೆಯೇ ಶಿವನಿಲ್ಲದ ಸ್ಥಳ. ತಮ್ಮ ಪಾದ ಸ್ಪರ್ಶದಿಂದ ನನ್ನ ತಲೆಯಲ್ಲಿಯೂ ಶಿವನ ಸಾನ್ನಿಧ್ಯ ಪ್ರಕಟವಾಗಲಿ. ಮಹಾನುಭಾವ, ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಅಂಗೀಕರಿಸಿ ಉಪದೇಶ ಮಾಡಿ ನನ್ನನ್ನು ಉದ್ಧಾರ ಮಾಡಿ. ಪಾಂಡುರಂಗನ ಪರಮ ಭಕ್ತನಾದ ನಿನಗೆ ಸ್ವಲ್ಪ ಅಹಂಕಾರವಿತ್ತು. ಈಗ ಅದು ಹೋದಾಗ ಕಾಣಿಸ್ತಾ ಇದೆ. ಒಂದು ಶುಭ ಮುಹೂರ್ತ ನೋಡಿ ಉಪದೇಶ ಮಾಡ್ತೀನಿ. ಧನ್ಯೋಸ್ಮಿ ಧನ್ಯೋಸ್ಮಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಕೊಟ್ಟಿದ್ದೀಯೋ, ಅದೇನು ಔಷಧಿಯ ಕೊಟ್ಟಿದ್ದೀಯೋ, ನೀನು ಮುಟ್ಟಿದ ತಕ್ಷಣ ನನ್ನ ಕೈ ನೋವು, ಮೈ ನೋವು, ಮನಸ್ಸು ನೋವು ಎಲ್ಲ ಹೊರಟೋಯ್ತು. ಅದ್ಯಾವ ಜನ್ಮದ ಬಂಧನು, ಅದ್ಯಾವ ಋಣ ತೀರ್ಸೋದಕ್ಕೋಸ್ಕರ ಈ ಮನೇಲಿ ಸೇವೆ ಮಾಡ್ಕೊಂಡಿದ್ದೀಯೋ ಪುಣ್ಯಾತ್ಮ. ನೀನ್ ಏನೇನೋ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇದೀಯಪ್ಪ. ಜನ್ಮ ಋಣ ಗುಣ ಅಂತ ನಮ್ಗದೆಲ್ಲ ಏನು ತಿಳಿಯೋದಿಲ್ಲ. ನಾನು ಸ್ವಲ್ಪ ತಿಳ್ಕೊತಾ ಇದ್ದೀನಿ ರಂಗಣ್ಣ. ನೀನ್ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅಂತ ಆಸೆ ಆಗುತ್ತೆ, ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ. ನಿನ್ನೇನಂತ ಕರೀಲಿ? ಸ್ನೇಹಿತ ಅಂತ್ಲೆ, ಸಹಾಯಕ್ಕೆ ಬಂದಿರೋ ಪುಣ್ಯಾತ್ಮ ಅಂತ್ಲೆ, ಅಪ್ಪ ಅಂತ ಕರೀಲೆ, ಕೈ ತುತ್ತು ತಿನ್ನಿಸ್ತಾ ಕಾಪಾಡ್ತಾ ಇರೋ ಹೆತ್ತ ತಾಯಿ ಅಂತ ಕರೀಲೆ, ಇಲ್ಲ ನನ್ನ ಪಾಂಡುರಂಗನೇ ಈ ರೂಪದಲ್ಲಿ ಬಂದಿದ್ದಾನೆ ಅಂತ ತಿಳ್ಕೊಳ್ಳೆ. ಅಣ್ಣ ಪಾಂಡುರಂಗ ಅಂತ ಹೇಳ್ಬೇಡ. ಅಕ್ಕನಿಗೆ ಪಾಂಡುರಂಗನ ಮೇಲೆ ತುಂಬಾ ಕೋಪ. ಅವಳು ತುಂಬಾ ಒಳ್ಳೆಯವಳು ರಂಗಣ್ಣ. ಏನೋ ಈ ಸಂಸಾರದ ಕಷ್ಟದಿಂದ ಹಾಗೆಲ್ಲ ಮಾತಾಡ್ತಾಳೆ ಅಂತ ನನ್ನ ಪಾಂಡುರಂಗನಿಗೂ ಗೊತ್ತು. ಅದು ನಿಜಾನೆ. ಹೊಗಳೋರ್ಗಿಂತ ಬೈಯೋರ್ ಮೇಲೆ ಅವನು ಪ್ರೀತಿ ಜಾಸ್ತಿ. ಅಲ್ಕೋ ನೋಡ್ದೆ ಅಂತ ಒಳ್ಳೊಳ್ಳೆ ಮಾತುಗಳಾಡ್ತೀಯ ನೀನು. ಸರಿ ಹೋಯ್ತು. ಅಕ್ಕ, ನೀವ್ ಯಾಕೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ಬಿಡಿ. ಯಾಕಪ್ಪ, ಏನೋ ದೊಡ್ಡ ಮನ್ಸು ಮಾಡಿ ನಮ್ಮನೇಲಿದ್ದು ನಮ್ಗೆ ಉಪಕಾರ ಮಾಡ್ತಾ ಇದ್ದೀಯಾ? ನಿನ್ ಕೈಲಿ ಈ ಕೆಲಸನೂ ಮಾಡಿಸ್ಲೇನಪ್ಪ? ಅಕ್ಕ, ಅವನ್ ನೋಡಿದ್ರೆ ಜನ್ಮ ಋಣ ಅಂತಾನೆ, ನಿನ್ ನೋಡಿದ್ರೆ ಕೆಲ್ಸ ಪಲ್ಸ ಅಂತ್ಯ. ನಮ್ಮಂತಾರು ಇರೋದು ಯಾತಕ್ಕೆ? ನಿಮ್ಮಂತಾರು ಸೇವೆ ಮಾಡೋದಿಕ್ಕೆ. ಹೌದಪ್ಪ, ನೀ ಕೆಲಸ ಮಾಡ್ತಾನೆ ಇರು, ನಾವು ಕೂತ್ಕೊಂಡು ಊಟ ಮಾಡ್ತಾನೆ ಇರ್ತೇವೆ. ಅಯ್ಯೋ ಬಿಡಕ್ಕ, ಇದೆಲ್ಲ ಮಾತಾಡ್ಕೊಂಡು ನೀವು ಹೋಗಿ ಮಲಕ್ ಹೋಗಮ್ಮ. ನೀನು ಹೋಗು. ರಂಗಣ್ಣ, ಏನಪ್ಪ ಇದು ರಂಗಣ್ಣ? ಒಂದು ವಾರ ಆದ್ರೂ ನಮ್ ಕೈನಲ್ಲಿ ಆಗದೆ ಇರೋ ಈ ಕೆಲಸನ ಒಂದ್ ರಾತ್ರಿನಲ್ಲಿ ಮಾಡಿ ಮುಗಿಸಿದ್ಯಲ್ಲಪ್ಪ. ಇದೇನು ಮಹಾಗವರಣ್ಣ, ದುಡಿಬೇಕು ಅನ್ನೋ ಹುಮ್ಮಸಿದ್ರೆ ಇದಕ್ಕೆ ಹತ್ತಷ್ಟು ಮಾಡ್ಬೋದು. ಮಾಡ್ಬೋದಪ್ಪ, ಮಾಡ್ಬೋದು. ಇನ್ನೊಬ್ಬರಿಗೆ ಉಪಕಾರ ಮಾಡೋದಕ್ಕೋಸ್ಕರವೇ ಇರುವಂತ ಈ ಕೈಗಳು ಏನ್ ಬೇಕಾದ್ರೂ ಮಾಡ್ತವೆ. ಇದೇನಕ್ಕ ಇದು? ನನ್ ಕೈಯ ಕಣ್ಗೆ ಕೂತಿದಿ? ನಾವು ಕೈ ಹಿಡಿದವರ ಯೋಗಕ್ಷೇಮ ನೋಡ್ತಾ ಇರೋ ಕೈಯಪ್ಪ ಇದು. ನಾವು ಮುಟ್ಟಕ್ಕಾಗದಿರುವಂತ ನಮ್ಮ ಸೌಭಾಗ್ಯದ ನಿಧಿನ ಮುಟ್ಟಿ ಆರೈಕೆ ಮಾಡ್ತಾ ಇರೋ ಕೈಯಪ್ಪ ಇದು. ಈ ಕೈನ ಕಣ್ಣಿಗೆ ಒತ್ಕೊಂಡ್ರೆ ಪುಣ್ಯ ಬರ್ತೀರ ಗಣ್ಣ. ಅಕ್ಕ, ನೀನ್ ಬರ್ತಾ ಬರ್ತಾ ವೇದಾಂತದ ಮುದ್ದೆ ಆಗ್ತಾ ಇದ್ಯಾ. ಅದ್ರಲ್ಲಿ ನನ್ ಸ್ವಲ್ಪ ರೊಟ್ಟಿ ಚಟ್ನಿ ಮಾಡ್ಕೊಡು, ಸಂತೆಗೆ ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ. ಅಕ್ಕೋ, ಬೆಣ್ಣೆ ಮರ್ತ್ಬಿಟ್ಟಿಯಾ? ನನಗೆ ಗೊತ್ತಪ್ಪ, ನಿನಗೆ ಹಾಲು ಮೊಸರು ಬೆಣ್ಣೆ ಕಂಡ್ರೆ ತುಂಬಾ ಪ್ರೀತಿ ಅಂತ. ನಾನು ಬರ್ಲ ರಂಗಣ್ಣ ಸಂತೆಗೆ? ನೀನಲ್ಲಿ ಬಂದು ಏನ್ ಮಾಡ್ತೀಯಾ? ನೀನು ಇಲ್ಲೇ ಹಾಯಾಗಿರು, ನಾನ್ ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ. ಸರಿಪ್ಪ.
ಅಲ್ಲ ರೀ, ಬರಿ ಮನೇಲಿ ಬೀದಿಗೆ ಬರ್ಬೇಡಿ ಅಂದ್ರೆ ಹೊಟ್ಟೆ ಬಿಟ್ಕೊಂಡ್ ಬಂದಿದ್ದೀರಲ್ಲ, ಹೊಟ್ಟೆ ನೋವು ಬಂದ್ರೆ ಏನ್ ಮಾಡೋದು? ಹಾಕೊಳ್ಳಿ ಅಂಗಿನ. ನಿನ್ನ ಪತಿ ಸೇವೆಯಿಂದ ನನ್ನ ಪ್ರಾಣ ಹೋಗ್ತಾ ಇದೆ. ಲೋ ಸಂಗ್ಯಾ, ನಿನಗೆ ಎಂಥ ಹೆಂಡತಿ ಸಿಕ್ಕುದ್ಲೋ ಮಂಗ್ಯ. ಆ ಗೋರ್ನ ಹೆಂಡತಿ ನಿನ್ನ ಹೆಂಡತಿ ಆಗಿದ್ದಿದ್ರೆ ಕೈ ಕತ್ತರಿಸ್ಕೊಂಡು ಮೂಲೆಯಲ್ಲಿ ಕೂತ್ಕೋಬೇಕಾಗಿತ್ತು. ನಾನಿರೋದ್ರಿಂದ ಕೈ ಆದ್ರೂ ಇದೆ. ಮನೆ ಹಾಳಾಗ. ಲೋ ಅಪ್ಪ ಬಾಯ್ಲಿ. ಏನ್ ಸಮಯ? ನಿನ್ನೆ ರಾತ್ರಿ ಗಾಡಿಲಿ ಮಣ್ಣು ತಂದೆ, ಬೆಳಕು ಹರಿಯೋದ್ರೊಳಗೆ ಇಷ್ಟೊಂದು ಮಾಡಿ ಇಟ್ಬಿಟ್ಟಿದ್ಯಾ? ಇದೇನು ಮಹಾ, ನನ್ನ ಮಗ ಚಿಟಿಕೆ ಹೊಡೆಯೋದ್ರೊಳಗೆ ಅದಕ್ಕೆ 10ರಷ್ಟು ಮಾಡಿಬಿಡ್ತಾನೆ. ಮಗ? ಅಂದ್ರೆ ನಿನಗೆ ಹೆಂಡತಿ ಇದ್ದಾಳಿಗೆ? ಇಬ್ರು. ಒಬ್ಳಿಲ್ಲಿ ಒಬ್ಳಿಲ್ಲಿ. ಆ ಗೋರಂಗೂ ಇಬ್ರೆಂಡ್ರು, ಅವನ ಮನೆಯಲ್ಲಿ ಕೆಲಸ ಮಾಡೋ ನಿನಗೂ ಇಬ್ರೆಂಡ್ರು. ಪುಣ್ಯವಂತರಪ್ಪ, ಪುಣ್ಯವಂತರು. ನನಗೂ ನೋಡು, ಇರೋಳು ಇವಳು ಒಬ್ಳೇ ಅಂಡ್ರು. ನೀರನ್ನು ನೀನೇ ಹೊರ್ತೀಯ, ಅಡಿಗೆನೂ ನೀನೇ ಮಾಡ್ತೀಯ, ಊಟನೂ ನೀನೇ ಮಾಡಿಸ್ತೀಯ, ಹಗಲು ರಾತ್ರಿ ದುಡಿತೀಯ. ಸಂಬಳ ಎಷ್ಟು ಕೊಡ್ತಾರೆ? ಸ್ವಾಮಿ, ನಾವು ಸಂಬಳಕ್ಕೆ ಉಂಬ್ಳಕ್ಕೆ ದುಡಿಯೋರಲ್ಲ, ಮತ್ತೆ ಪ್ರೀತಿಗೆ ವಿಶ್ವಾಸಕ್ಕೆ ದುಡಿಯೋರು. ಅಷ್ಟೇನಾ? ಅಪ್ಪ, ಬೇಕಾದ್ರೆ ನಾನು ಒಂದು ಪುಟ್ಟಿ ಪ್ರೀತಿ ತೋರಿಸ್ತೀನೋ? ನಾನು ಒಂದು 100 ವಿಶ್ವಾಸ ತೋರಿಸ್ತೀನಿ. ಬಂದ್ಬಿಡೋ, ನಮ್ ಮನೆಗ್ ಬಂದ್ಬಿಡೋ. ಇವತ್ತೇ ಬಂದ್ಬಿಡ್ಲೆ? ಈಗ್ಲೇ ಬಂದ್ಬಿಡು. ಕಣಿ ಕೇಳೋದೇನಲ್ಲಿ? ಬಂದೆ. ಗಂಟು ಮೂಟೆ ಸುತ್ಕೊಂಡು ಬರಕ್ ಹೊರಟ್ಬಿಟ್ಟ. ಪಾಪ, ಗಂಟು ಮೂಟೆ ಎಲ್ಲಿದೆ? ಒಂದ್ ತುಂಡು ಒಂದು ಮುಂಡು ಅಷ್ಟೇ ಅಂತ್ಯಾ? ಯಾರು ಬಂದ್ಬಿಡು. ಬಂದೆ. ಸ್ವಾಮಿಗಳೇ, ತಮ್ಮ 2 ಕೈಗಳನ್ನು ನೀಡಿ. ಪ್ರಮಾಣ ಮಾಡ್ಕೊಡ್ತಾನೆ ಅಂತ ಕಾಣುತ್ತೆ. ಮಾಡಪ್ಪ, ಮಾಡು ಮಾಡು. ಯಾಕೋ ಮತ್ತೆ ಕೈ ಕಳ್ಕೊಂಡ್ ಮೇಲೆ ತಾನೆ ಪ್ರೀತಿ ವಿಶ್ವಾಸ ಗೊತ್ತಾಗೋದು? ಅಯ್ಯೋ, ನಿನ್ನ ಮುಸುಡಿಗೆ ಅಷ್ಟು ಮಂಗಳಾರತಿ ಅತ್ತ. ಅಯೋಗ್ಯ, ನಾನು ಕೋಪ ಬಿಟ್ಬಿಟ್ಟಿದ್ದೀನಿ ಕಣೋ, ನಾನು ಕೋಪ ಬಿಟ್ಬಿಟ್ಟಿದ್ದೀನಿ. ಇಲ್ಲದೆ ಹೋಗಿದ್ರೆ ಮಚ್ಚ ತಗೊಂಡು ನೀನು ತುಂಡು ತುಂಡ ಕತ್ತರಿಸ್ಬಿಡ್ತಿದ್ದೆ, ಗೊತ್ತಾ? ಅಯೋಗ್ಯ, ನಡೆಯ ಒಳಗೆ. ನಾಮದೇವ, ಮಾಡಿದ ಉಪದೇಶದಂತೆ ನಡೆದು ಪರಿಪಕ್ವವಾಗಿರುವೆ. ನೀನು ಸಂಪಾದಿಸಿರೋ ಈ ಜ್ಞಾನನ ಪಾಮರ ಉದ್ಧಾರಕ್ಕೆ ತಮ್ಮ ಚಿತ್ತ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣು ನಮ ಶಿವ. ಹದವಾದ ಮಡಿಕೆ, ಬಾಳಿಕೆ ಬರೋ ಮಡಿಕೆ, ಸಂಗನ ಮಡಿಕೆ 16 ಹಳ್ಳಿಲಿ ಹೆಸರುವಾಸಿ. ದಳವಾಯಿಗಳ ಮನೇಲಿ ಉಪಯೋಗಿಸ್ತಾ ಇದ್ದಾರೆ, ಸುಬೇದಾರರ ಮನೇಲಿ ಉಪಯೋಗಿಸ್ತಾ ಇದ್ದಾರೆ. ತಗೊಂಡ್ ನೋಡಿ, ನಿಮ್ಮ ಮಗ, ಮೊಮ್ಮಗ, ಮರಿಮಗ, ಜರಿ ಮಕ್ಕಳು ವಂಶ ಪಾರಂಪರ್ಯವಾಗಿ ಬರುತ್ತೋ ಇಲ್ವೋ ನೋಡಿ. ಹದವಾದ ಮಡಿಕೆ ಇರುತ್ತೆ, ಇರುತ್ತೆ, ವಂಶ ಪಾರಂಪರ್ಯವಾಗಿ ಇರುತ್ತೆ. ಕೈ ಜಾರ್ ಬಿದ್ರೆ ಕಪ್ಪ ತೊಡೆದವತ್ತೆ. ಇದು ನೋಡಿ, ಕಲ್ಲಾಗಿದೆ, ಕಬ್ಬಿಣದಾಗಿದೆ. ನೋಡಿ ನೋಡ್ರಮ್ಮ, ಏನ್ ಸುಳ್ಳು ಬಗಳ್ತಾ ಇದ್ದಾನೆ ನೋಡಿ. ನೋಡಿ, ಮಡಿಕೆ ಎಲ್ಲಾದ್ರೂ ಕಬ್ಬಿಣದಾಗಿರುತ್ತೇನೋ? ಬೇಕಾದ್ರೆ ನೀವೇ ನೋಡಿ. ಹೊಡಿ ಹೊಡಿಯೋ, ಅವನೆಲ್ಲಿ ಹೊಡೆದು ತೋರಿಸ್ತಾನೆ, ನಾನು ಹೊಡೆದು ತೋರಿಸ್ತೀನಿ ನೋಡಿ. ನಮ್ ದತ್ತು ಅಪ್ಪನ ಮಡಿಕೆ ಹೊಡಿಯೋ, ನೀವೇ ಹೊಡೆದ್ ನೋಡಿ. ಏನಾಯ್ತು ದತ್ತು ಅಪ್ಪ? ಇನ್ ಸ್ವಲ್ಪ ಜೋರಾಗಿ ಏಟು ಬಿದ್ದಿದ್ರೆ ನೀನ್ ನೆಗೆದು ಬಿಟ್ಟು ಸಾಯ್ತಾ ಇದ್ದಿ. ನಿನ್ನ ಆಸ್ತಿ ಎಲ್ಲ ನನಗೆ ಬರ್ತಾ ಇತ್ತು, ಆಯ್ತಲ್ಲ? ನಾನ್ ಇವತ್ತಲ್ಲ ನಾಳೆ ನೆಗೆದು ಬೀಳೋವನೇ ಕಣು. ಅದಕ್ಕೆ ನೀನ್ ಯಾಕೆ ಹೊಡ್ತೀಯ? ಮತ್ತಿನ್ನೇನ್ ಮಾಡೋದು? ತಲಾಂತರದಿಂದ ಮಾಡ್ತಾ ಇದ್ದ ಕಸುಬಿಗೆ ಮಣ್ಣಾಯ್ತಲ್ಲ, ಅಡದೆ ಏನ್ ಮಾಡ್ತಾರೆ? ಹೋಗೋ, ಮಡಿಕೆನಲ್ಲ ಯಾವ ರೀತಿ ಮಾಡಿದಾನೆ ಅಂತ ಕೇಳ್ಕೊಂಡು ಹೋಗು. ನಾನು ಹೋಗಲ್ಲ ಅಪ್ಪ, ನಿನಗ್ ತಲೆಗೆ ಇಟ್ಬಿತ್ತು, ನನಗ್ ಮೂಗ್ ಬಿದ್ರೆ ನೀನೇ ಹೋಗು. ಒತ್ತಿಗೆ ಸರಿಯಾಗಿ 3 ಸೇರ್ ಅಕ್ಕಿ ಅನ್ನ ಮುದುಗು. ರಂಗಣ್ಣ, ನಾನು ಆವತ್ತೇ ನಿನ್ನ ಮನೆಗೆ ಬಾಪ ಅಂತ ಕರೆದೆ, ನೀನೇ ಬರ್ಲಿಲ್ಲ. ರಂಗಣ್ಣ, ಎಷ್ಟು ನೀರಿಗೆ ಎಷ್ಟು ಮಣ್ಣು ಸೇರಿಸಿ ಎಷ್ಟೊತ್ತು ಬೇಯಿಸಿದ್ರೆ ಮಡಿಕೆ ಹೀಗಾಗುತ್ತ? ಸ್ವಾಮಿ, ಆ ನೀರು ಮಣ್ಣಿನ ಜೊತೆಗೆ ಇನ್ನೊಂದು ಸೇರಿಸಿದ್ದೀನಿ. ಅದ್ರ ಬಲದಿಂದ ನನ್ನ ಮಡಿಕೆಗಳು ಹೊಡಿತಾ ಇಲ್ಲ. ಏನದು? ನನ್ಗಷ್ಟೇ ಹೇಳ್ಕೊಡು, ಮತ್ತೆ ದುಡ್ಡು ಕೊಡ್ತೀನಿ. ಅದೆಲ್ಲ ಬೇಕಾಗಿಲ್ಲ, ನಾನು ಹೇಳ್ದಾಗ ಮಾಡ್ತೀರಾ? ಮಾಡ್ತೀನಪ್ಪ, ಮಾಡ್ತೀನಿ. ಹೇಳಿ, ನಿಶ್ಚಲ ಮನಸ್ಸಿಂದ ವಿಠಲ ನೀನ್ ದಯ ಇರ್ಲಪ್ಪ ಅಂತ ಮಾಡಿದ್ರೆ ಹೀಗಾಗತ್ತೆ. ಅಷ್ಟೇನಾ? ಬೀಳಲ್ಲ ತಾನೆ?
ವಿಠಲ ನಿನ್ನ ದಯೆ ಇರ್ಲಪ್ಪ. ಇನ್ನೊಂದು ನೋಡಿದ್ರ ಅವನ ಹೆಸರು ಹೇಳಿದ್ರೇನೆ ಮಡಕೆ ಹೊಡಿತಾ ಇಲ್ಲ. ಇನ್ನು ಅವನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅವನಿಗೆ ಬುದ್ಧಿ ಬರ್ತದ? ಖಂಡಿತ ಬರುತ್ತೆ. ನನಗೆ ಮಕ್ಕಳಾಗುತ್ತಾ? ಮಕ್ಕಳು ಆಗುತ್ತೆ, ಮೋಕ್ಷನೂ ಸಿಗುತ್ತೆ. ರಂಗಣ್ಣ ನೋಡಪ್ಪ, ಇಷ್ಟು ದಿವಸ ನನಗಿದನ್ನ ಯಾರು ಹೇಳಲಿಲ್ಲಪ್ಪ. ಏನ್ ಸ್ವಾಮಿ, ನಿಮ್ ಎದುರು ಮನೇಲಿ ಇದಾನಲ್ಲ ಗೋರಣ್ಣ, ಅವನಿಗಿದೆಲ್ಲ ಗೊತ್ತಲ್ಲ. ಅವನ್ ಕೇಳಿದ್ರೆ ಹೇಳ್ತಾ ಇದ್ದ. ಹೌದಾ? ಅಯ್ಯೋ, ತಿಳ್ಕೊಳ್ಳಿಲ್ಲಪ್ಪ. ಇಷ್ಟು ದಿವಸ ಗೋರನ್ ತಿಳ್ಕೊಂಡ್ರೆ ಅನ್ಯಾಯವಾಗಿ ಅವನ್ ಮ್ಯಾಕ್ ಕೋಪ ಮಾಡ್ಕೊತಿದ್ದೆ ಕಣಪ್ಪ. ಪಾಪಿ ಕಣಪ್ಪ, ಪಾಪಿ. ತಪ್ಪಾಯ್ತು. ಏ ಗೊಪ್ಪ, ಸಾಮಾನೆಲ್ಲ ಕೆಳದು ಅವ್ರಿಗೆ ಕೊಟ್ಬಿಡು. ವಿಠಲ, ನನ್ ತಪ್ಪಾಯ್ತು. ವಿಠಲ ವಿಠಲ, ಸತ್ತು ಅಪ್ಪನಿಗೆ ಮಕ್ಕಳಾದ್ರೆ ನನ್ ಗತಿ ಏನು ರಂಗ? ನಿನಗೂ ಒಳ್ಳೇದಾಗುತ್ತೆ. ಹಾಗೆ ಇಟ್ಕೊಂಡಿರು, ಒಂಥರ ಆನಂದ ಆಗುತ್ತೆ. ಎಲ್ಲ ವಿಟ್ಲನ್ ಮಹಿಮೇನಾ? ಹೌದಪ್ಪ. ಹಾಗಾದ್ರೆ ಇನ್ಮೇಲೆ ನಾನು ಅವನ ಭಕ್ತ. ಅಕ್ಕ ಅಕ್ಕ, ಒಂದ್ ವಾರಕ್ಕಾಗೋಷ್ಟು ಅಡಿಗೆ ಸಾಮಾನ್ ತಂದಿದ್ದೀನಿ. ಇದ್ರೆ ತಿಂತಾ ಇದ್ವು, ಇಲ್ದೆ ಹೋದ್ರೆ ಉಪವಾಸನೇ ಇರ್ತಾ ಇದ್ವು. ಕಷ್ಟ ಮಾತ್ರ ಯಾರಿಗೂ ಕೊಡ್ತಾ ಇರ್ಲಿಲ್ಲಪ್ಪ. ಮನೆಗ್ ಬಂದಿದ್ನಿನ್ನ ಅತಿಥಿಯಾಗಿ ನೋಡ್ಕೊಳ್ದೆ ನಿನ್ನಿಂದಲೇ ದುಡಿಸ್ಕೊಂಡು ತಿಂತಾ ಇದ್ದೀವಿ ನೋಡು. ಇದೆಲ್ಲ ಅವನಿಂದಲೇ, ಆ ವಿಠಲ್ನಿಂದಲೇ. ಅಕ್ಕ ಅಕ್ಕ, ಅವನ್ ಬೈಬೇಡಕ್ಕ, ಅವ್ನು ತುಂಬಾ ಒಳ್ಳೆಯವನು. ಮತ್ತೆ ಯಾಕಪ್ಪ ನಮ್ಮನ್ನ ಹೀಗೆಲ್ಲ ಗೋಡ್ಬೇಕು ಇದ್ದಾನೆ? ಕರ್ಮ ಅಂತ ಒಂದಿದೆಯಂತಲ್ಲ, ಅದು ಕಳೆಯೋವರೆಗೂ ಎಂಥವ್ರ ಅವಸ್ಥೆ ಪಡ್ಬೇಕಂತೆ. ಅದಕ್ಕೆ ಅವನೇ 14 ವರ್ಷ ಕಾಡ್ನಲ್ಲಿ ಕಷ್ಟಪಟ್ಟನಂತೆ. ನಮ್ಕೋ ಅವನು ಒಳ್ಳೇದೇ ಮಾಡ್ತಾನೆ. ಒಳ್ಳೇದ್ ಮಾಡ್ತಾರನು ನೀನು. ಅಣ್ಣನ ಹಾಗೆ ನಗಿಸ್ತೀಯ, ತುಂಟನಾಗ್ ರೇಗಿಸ್ತೀಯ. ಭೂಮಿಗೆ ಭಾರವಾಗಿರೋ ಈ ಜೀವಕ್ಕೆ ಆಗಾಗ ಚೈತನ್ಯ ತುಂಬಿ ಬದುಕಬೇಕು ಅನ್ನೋ ಆಸೆ ಹುಟ್ಟಿಸ್ತಾ ಇರೋ ನೀನು ಬಿಟ್ಟಿಲ್ಲ. ಅವನು ಬೊಂಬೆ, ನಮ್ ಸಂತ ತಿಳ್ಕೊಳ್ದೇ ಇರೋ ಮಣ್ಣಿ ಬೊಂಬೆ. ಹೆಣ್ಮಕ್ಳು ಮಾತಿಗೂ ಈಗ ಅಳಬಾರ್ದಮ್ಮ. ಮತ್ತಿನ್ನೇನ್ ಮಾಡ್ಲಿ ರಂಗಣ್ಣ? ಹೊರಗಡೆ ನೋಡೋರ್ ಕಣ್ಣಿಗೆ ಮುತ್ತೈದೇರು, ಮನೆಯಲ್ಲಿ ವಿಧವೇರು. ಅರ್ಶನ ಕುಂಕುಮ ಹಚ್ಕೊಂಡು ಓಡಾಡ್ತಾ ಇರೋ ವಿಧವೇರಪ್ಪ, ವಿಧವೇರು. ಛೆ, ಇಂಥ ಮಾತು ನಿನ್ ಬಾನಲ್ಲಿ ಬರಬಾರ್ದಮ್ಮ. ಒಂದ್ ಮಗು ಆದ್ರೆ ಎಲ್ಲ ಸರಿ ಹೋಗುತ್ತೆ ಬಿಡು. ಮಗುನ ನನಗ ನಾನಂತ ಕೆಟ್ಟೋಳ? ಇಟ್ಟಾಗೆ ಇರುವೆನು ವಿಠಲ, ಅಯ್ಯ ವಿಠಲ, ನೀ ಕೊಟ್ಟಷ್ಟು ತಿಂದು ನೀ ಕರೆದಾಗ ಬರುವೆನು. ಇಟ್ಟಾಗೆ ಇರುವೆನು ವಿಠಲ, ಅಯ್ಯ ವಿಠಲ, ನೀ ಏನಪ್ಪ ರಂಗಣ್ಣ? ರಂಗಣ್ಣ, ಯಾಕೆ ಬತ್ತಿದ್ದೀಯಾ? ಯಾಕೂ ಇಲ್ಲ. ಮಂಜು ಮಾತಿಗೂ ಅಳ್ತಾ ಕೂತ್ಕೋತಾಳೆ. ಹೀಗೆ ಹೆಂಗಸರು ಅಳ್ತಾ ಕೂತ್ಕೋಬಾರ್ದು ಅಂತ ನನ್ ಬುದ್ಧಿ ಹೇಳಿದೆ. ಅದಕ್ಕೆ ನನ್ ಕಪಾಳಕ್ಕೆ ಹೊಡೆದ್ಬಿಟ್ಲು. ಕಪಾಲಕ್ಕೆ ಹೊಡೆದು ಬಿಟ್ಲೆ? ಮಂಜು, 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 ಯಾಕಿಂತ ಕೆಲಸ ಮಾಡಿದೆ? ಆಪತ್ ಕಾಲದಲ್ಲಿ ಸಹಾಯಕ್ಕೆ ಬಂದಿರೋ ಪುಣ್ಯಾತ್ಮ ಇವನು. ಹಗಲು ರಾತ್ರಿ ದುಡಿತಾ ಇರೋ ಇವನು, ಸ್ವಂತ ಕೈಯಿಂದ ಅನ್ನ ತಿನ್ನಿಸ್ತಾ ಇರೋ ತಂದೆ, ಇಂಥವನ ಮೇಲೆ ಕೈ ಮಾಡೋದಕ್ಕೆ ನಿನ್ನ ಮನಸ್ಸಾದ್ರೆ ಹೇಗೆ ಬಂತು? ನಿನಗೆ ಅಂತ ಕೋಪ ಇದ್ರೆ ಒಂದು ಕಲ್ಲು ತಂದು ನನ್ನ ತಲೆ ಮೇಲೆ ಹಾಕ್ಬಿಡು. ಬಿಡು ಗೋರಣ್ಣ, ಇವ್ರ ಸ್ವಭಾವ ನನಗ್ ಗೊತ್ತಿಲ್ವೇ? ಇದಕ್ಕೆ ಯಾಕೆ ಕಣ್ಣಲ್ಲಿ ಹಾಕತ್ಯಾ? ಬಾ ಕೂತ್ಕೋ ಬಾ. ಛೇ 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 ಛೇ, ಕೋಪ, ತಾಪ, ಆಸೆ ಮನುಷ್ಯನ ಕೈನಲ್ಲಿ ಎಂತೆಂಥ ಕೆಲಸಗಳನ್ನ ಮಾಡಿಸ್ಬಿಡುತ್ತೆ. ನನ್ ದೊಡ್ಡ ತಪ್ಪಾಯ್ತು ರಂಗಣ್ಣ. ನಿನ್ ಜೊತೆಲಿ ಹುಟ್ಟಿದ ತಂಗಿ ತಪ್ಪು ಮಾಡಿದ್ರೆ ನೀನ್ ಕ್ಷಮಿಸ್ತಾ ಇರ್ಲಿಲ್ವಾ? ಹೌದಮ್ಮ, ಹೌದು. ಮತ್ತೆ ನೀನ್ ನನ್ ತಂಗಿನೇಮ್ಮ. ನನ್ ಕ್ಷಮಿಸ್ಬಿಡು. ಹೇಳಮ್ಮ, ಹೇಳು. ಇನ್ಮೇಲೆ ನೀ ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಕೋಪ ಮಾಡ್ಕೊಳ್ಳಲ್ಲ, ಅಳಲ್ಲ, ನಗ್ತಾನೆ ಇರ್ತೀನಿ. ಊಟ ಮಾಡು ಬಾ ರಂಗಣ್ಣ. ಬರೋಣ, ಹೋಗಿ ರಂಗಣ್ಣ. ಪಾಂಡುರಂಗ, ಏನಪ್ಪಾ ನಿನ್ನ ಮಹಿಮೆ! ನಿನ್ನ ಹೆಸರು ಹೇಳಿದ ತಕ್ಷಣ ಇವಳು ಗರ್ಭಿಣಿ ಇಂದ ಮೇಲೆ ಇನ್ನು ನಿನ್ನ ದರ್ಶನ ಮಾಡಿದ್ರೆ ಅಪ್ಪ ಆ ವೈಕುಂಠದ ಪ್ರಾಪ್ತಿ ನನಗೆ ಸುಲಭ ಅಲ್ವೇನೋ ಅಪ್ಪ. ಆ ರಂಗಣ್ಣ ತಲೆ ಮೇಲೆ ಕೈ ಇಟ್ಟ ಮೇಲೆ ಈ ಆಸ್ತಿ ಬೇಡ,
ಈ ಪ್ರಪಂಚ ಬೇಡ. ಪಂಡರಾಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನ ಮಾಡಿ ಹಗಲು ರಾತ್ರಿ ಧ್ಯಾನ ಮಾಡೋಣ ಅನಿಸ್ತಾ ಇದೆ. ನಾನು ಅವನ ದರ್ಶನಕ್ಕೆ ಬರ್ತೀನಿ ಅಂತ ಹರಕೆ ಹೊತ್ತಿದೆ, ಅದಕ್ಕೆ. ಹೌದಾ? ವಿಠಲ, ತುಳಸಿ, ಗಂಟು ಮುಟ್ಟೆ ಕಟ್ಟು ಹೊರಟು ಬಿಡೋಣ ವಿಠಲ ದರ್ಶನಕ್ಕೆ. ವಿಠಲ ವಿಠಲ, ನಿನ್ನನ್ನು ಗುರುವಿನಲ್ಲಿ ಕಂಡೆ, ಗುರುವನ್ನು ನಿನ್ನಲ್ಲಿ ಕಂಡೆ. ನೀನೇ ಗುರು, ನೀನೇ ದೈವ, ನೀನೇ ಸರ್ವಸ್ವ. ಪ್ರಭು, ನಿನ್ನ ದಯದಿಂದ ನಾನೇ ಹೆಚ್ಚುವನ್ನು ಅಜ್ಞಾನ ಆಗಿದ್ದು. ಇನ್ನಾದರೂ ದರ್ಶನವಿತ್ತು ಗ್ರಹಿಸು ಸ್ವಾಮಿ. ಹೋಗುಡು ಸ್ವಾಮಿ, ಹೋಗುಡು. ಸ್ವಾಮಿ ಇಲ್ಲಿಲ್ಲ ನಾಮದೇವ. ಬೇರೆಲ್ಲಿದ್ದಾರೆ? ನನ್ನ ಸ್ವಾಮಿ ಬೇರೆಲ್ಲಿದ್ದಾರೆ? ಜಗದಂತರ್ಯಾಮಿ ತನ್ನ ಭಕ್ತನ ಮನೆಯಲ್ಲಿ ಸೇವೆ ಮಾಡ್ತಾ ಇದ್ದಾನೆ. ಯಾರು ತಾಯಿ? ನನ್ನ ಸ್ವಾಮಿ ಕೈಲಿ ಸೇವೆ ಮಾಡಿಸ್ಕೊಳ್ತಾರೋ ಆ ಮಹಾನುಭಾವ ಯಾರು? ಹೇಳು ತಾಯಿ, ಆತನ ಸೇವೆಯಿಂದ ನಾನು ಪುನೀತನಾಗ್ತೇನೆ. ಮತ್ಯಾರು? ಪರಮ ಭಕ್ತ ಘೋರ. ಘೋರ? ನನ್ನ ಆತ್ಮೋದ್ಧಾರಕ ಘೋರ. ರಂಗ, ವಿಠಲ, ಪಾಂಡುರಂಗ, ಗೋರಣ್ಣ, ಗೋರಣ್ಣ, ಓಹೋ, ನಾಮದೇವರು, ನಾಮದೇವರು. ತಾವು ದೊಡ್ಡವರು, ತಾವು ದೊಡ್ಡವರು. ಹೀಗೆಲ್ಲ ಮಾಡಬಾರ್ದು, ಹೀಗೆಲ್ಲ ಮಾಡಬಾರ್ದು. ನಾಮದೇವರೇ, ನಾಮದೇವರೇ, ಅವತ್ತು ಮನಸ್ಸಿಗೆ ಬಹಳ ನೋವು ಮಾಡ್ಕೊಂಡು ಹೊರಟೋದ್ರಿ ನೀವು. ಇವತ್ತು ನನ್ನ ಮೇಲೆ ಕರುಣೆ ಇಟ್ಟು ನೀವು ದಯಮಾಡಿಸಿದ್ದೀರಾ. ಬನ್ನಿ ಬನ್ನಿ ಸ್ವಾಮಿ. ಹಾಗೇನಿಲ್ಲ ಗೋರಣ್ಣ. ಎಲ್ಲಿ ನನ್ನ ಸ್ವಾಮಿ? ಎಲ್ಲಿ ನನ್ನ ಪಾಂಡುರಂಗ? ನನಗೆ ಒಂದು ದರ್ಶನ ಮಾಡಿಸು. ಪಾಂಡುರಂಗನ ದರ್ಶನ ನಾನು ತಮಗೆ? ಆ ಭಾಗ್ಯ ತಮ್ಮಿಂದ ನನಗೆ ಸಿಕ್ಕಬೇಕಾಗಿದೆ. ಇಲ್ಲ ಗೋರಣ್ಣ, ನಾನು ನನ್ನದು ಅನ್ನೋದು ತುಂಬಿರೋದ್ರಿಂದ ಅರ್ಧ ಹಸಿಯಾಗಿದೆ ಅಂತ ಅವತ್ತು ನೀನು ಹೇಳಿದ್ದೆ. ಈಗ ಗುರು ಕಟಾಕ್ಷದಿಂದ ಅವೆಲ್ಲ ಬೆಂದು ಪಕ್ವವಾಗಿದೆ. ಎಲ್ಲಿ ಎಲ್ಲಿ ನನ್ನ ಪಾಂಡುರಂಗ? ಅವನು ಇಲ್ಲೆಲ್ಲಿ ಸ್ವಾಮಿ? ಪಂಡರಾಪುರದಲ್ಲಿ. ಎಷ್ಟೋ ವರ್ಷಗಳಿಂದ ಆಸೆ ಇಟ್ಟುಕೊಂಡಿದ್ದೀನಿ. ಅಲ್ಲಿ ಹೋಗಿ ಅವನ್ ನೋಡೋ ಭಾಗ್ಯ ಇಲ್ಲಿವರೆಗೂ ನನಗೆ ಸಿಕ್ಕಿಲ್ಲ. ನೀನ್ ಯಾಕಪ್ಪ ಅಲ್ಲಿಗೆ ಬರಬೇಕು? ಅವನೇ ಇಲ್ಲಿಗೆ ಬಂದಿದ್ದಾನೆ. ನನ್ನ ಉದ್ಧಾರಕ್ಕೆ ನೀನು ಹೇಗೆ ಕಾರಣನಾದೆಯೋ ಅವನ ದರ್ಶನಕ್ಕೂ ಹಾಗೆ ಕಾರಣನಾಗು. ನಿನ್ನ ಮನೆಯಲ್ಲಿರೋದು ನನ್ನ ಸ್ವಾಮಿನ ತೋರಿಸು. ನಿಮ್ಮ ಮಾತೇ ನನಗೆ ಅರ್ಥವಾಗ್ತಾ ಇಲ್ಲ. ನನ್ನ ಮನೆಯಲ್ಲಿ ನಾನು, ಲಕ್ಷ್ಮಿ, ಮಂಜು, ರಂಗಣ್ಣನ್ ಬಿಟ್ಟರೆ ಬೇರೆ ಯಾವನೇ? ಆ ರಂಗಣ್ಣರೇ ನನ್ನ ಪಾಂಡುರಂಗ. ನನ್ನ ಮಾತು ನಂಬುಗೋರಣ್ಣ, ನನ್ನ ಮಾತು ನಂಬು. ನನ್ನ ಮಾತು ಸತ್ಯ. ಅವನೇ ಜಗದ್ರಕ್ಷಕ, ಸಾಕ್ಷಾತ್ ಪಾಂಡುರಂಗ. ಇದುವರೆಗೂ ನಿನ್ನ ಮನೆ ಮಗನಿಗಿಂತ ಹೆಚ್ಚಾಗಿ ನಿನ್ನ ಸೇವೆ ಮಾಡಿಕೊಂಡು, ನಿನ್ನ ಉಪಚಾರ ಮಾಡಿಕೊಂಡು, ನಿನ್ನ ಯೋಗಕ್ಷೇಮ ವಿಚಾರಿಸಿದ್ದಲ್ಲ ಆ ಮಹಾನುಭಾವನೇ ನನ್ನ ವಿಠಲ. ಎಲ್ಲಿ ಎಲ್ಲ ಹೋದವನು? ತೋರಿಸು, ತೋರಿಸು. ಇದೇನಪ್ಪ ನಿನ್ನ ಲೀಲೆ? ಸನಕ ಸನಂದರಾದಿ ಮಹಾತ್ಮರುಗಳೇ ತಿಳ್ಕೊಳ್ಳದೆ ಇರುವಾಗ ಇನ್ನು ಈ ನರಪ್ರಾಣಿ ಹೇಗೆ ತಿಳ್ಕೊಬಲ್ಲ ಪ್ರಭು, ಹೇಗೆ ತಿಳ್ಕೊಬಲ್ಲ? ದೇವ, ನೀನು ಭಕ್ತ ಪರಾಧೀನ. ಕಬೀರ್ನಿಗೋಸ್ಕರ ಬಟ್ಟೆ ನೀದೆ, ದಾಮಾಜಿ ಪಂತನಿಗೋಸ್ಕರ ಅಂತ್ಯಜನಾದೆ, ಈಗ ಈ ಪಾಮರನಿಗೋಸ್ಕರ ನೀರು ಹೊತ್ತು
ಮಡಕೆ ಮಾಡಿ ಅಡಿಗೆ ಮಾಡಿ ತಿನ್ನಿಸಿ ಸೇವೆ ಮಾಡೋದಕ್ಕೋಸ್ಕರ ವೇಷ ತಳೆದು ಬಂದಿಯ ಪ್ರಭು. ಪಾಂಡುರಂಗ, ಪಾಂಚಜನ್ಯ ಹಿಡಿಯೋ ಪರಮ ಕೈಗಳಿಂದ ಈ ಪಾಮರನ ಮೈ ಒತ್ತೋದಕ್ಕೋಸ್ಕರ ಬಂದಿಯ ನನ್ನಪ್ಪ. ಅಪ್ಪ ಅಪ್ಪ ಪಾಂಡುರಂಗಪ್ಪ, ಎಲ್ಲಪ್ಪ ಹೋಗಿದ್ದೀಯ? ಪಾಂಡುರಂಗ, ಪಾಂಡುರಂಗ, ಪಾಂಡುರಂಗ. ಘೋರ, ನೀನು ನನ್ನ ಪರಮ ಭಕ್ತ. ನಿನ್ನ ಮೇಲೆ ನನ್ನ ಸಂಪೂರ್ಣ ಅನುಗ್ರಹವಿದೆ. ರಂಗ, ಪಾಂಡುರಂಗ, ಕರುಣಾಂತರಂಗ, ಕರುಣಾಶೀಲ, ಗೋವಿಂದ, ಗೋಪಾಲ, ಪ್ರೇರಕನೂ ನೀನೆ, ಕಾರಕನೂ ನೀನೆ, ತಾರಕನೂ ನೀನೆ. ನಿನ್ನ ಮಹಿಮೆ ನಿನಗೇ ಗೊತ್ತು ಪ್ರಭು, ನಿನಗೇ ಗೊತ್ತು ಪ್ರಭು. ಲಕ್ಷ್ಮಿ, ಕೊಡವನು ನೀನೆ, ತಗೊಳ್ಳೋನು ನೀನೆ, ಮತ್ತೆ ಕೊಟ್ಟು ಉದ್ಧಾರ ಮಾಡೋ ಮಹಾನುಭಾವನು ನೀನೆಪ್ಪ. ಘೋರ, ನನ್ನ ಮೇಲೆ ಇರುವ ಅತಿಯಾದ ನಂಬಿಕೆಯಿಂದ ಲಕ್ಷ್ಮಿ ಆಣೆ ಇಟ್ಟಳು. ಈಗ ಆಣೆಯಿಂದ ಏನೂ ಪ್ರಯೋಜನವಿಲ್ಲ. ಇನ್ನು ಮೇಲೆ ನೀನು ನಿನ್ನ ಹೆಂಡತಿರ ಜೊತೆ ಸುಖವಾಗಿರಬೇಕು. ಇದು ಅಪ್ಪಣೆ, ಆಶೀರ್ವಾದ. ಮಹಾಪ್ರಸಾದ. ಪಾಂಡುರಂಗ, ಪಾಂಡುರಂಗ, ಪಾಂಡುರಂಗ.